ದೇವರು ನಮ್ಮ ಜೀವಿತದಲ್ಲಿ ಮಾಡುವ ಪರೀಕ್ಷೆಗಳು. ಬೈಬಲ್ ಹೇಳ್ತದೆ, ಸಹೋದರರೇ, ದೇವರು ನಿಮ್ಮನ್ನ ಕರೆದಿದ್ದನ್ನು, ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳ್ರಿ. ನೀನು ಯೋಸೇಫನ ಹಾಗೆ ದೃಢವಾಗಿ ವಾಕ್ಯವನ್ನು ನಂಬುವುದಾದರೆ ಯೋಸೇಫನ ಅಂತ್ಯಸ್ಥಿತಿ ನಿನಗೆ ಆಗ್ತದೆ. ದೇವರು ಹೇಳಿದ್ದಾರೆ, ನಿನ್ನ ಬಗ್ಗೆ ನಾನು ಮಾಡಿದ ಆಲೋಚನೆ ಒಳ್ಳೆ ಆಲೋಚನೆ, ಒಳ್ಳೆ ಉದ್ದೇಶ, ಹಿತದ ಆಲೋಚನೆ. ನಿನ್ನ ಭವಿಷ್ಯ ಚೆನ್ನಾಗಿದೆ. ನೀನು ಸಾಯುವಾಗ ದರಿದ್ರನಾಗಿ ಸಾಯುವುದಿಲ್ಲ, ಇನ್ನೊಬ್ಬರಿಗೆ ಆಶೀರ್ವಾದವಾಗಿ ಸಾಯುವುದು. ವಿಷಯಗಳನ್ನ ನಿಮ್ಮ ಸಂಗಡ ಮಾತನಾಡ್ಲಿಕ್ಕಿರುವಾಗ ದಯಮಾಡಿ ಹೇಳ್ತೇನೆ, ಆ ವಾಕ್ಯವನ್ನ ಕೇಳಬೇಡ್ರಿ. ವಾಕ್ಯದ ಪ್ರಕಾರ ಏನ್ ಮಾಡ್ರಿ? ಅನುಸರಿಸಿ ಅದರ ಪ್ರಕಾರ ನಡಿಲಿಕ್ಕೆ ಪ್ರಯತ್ನ ಪಡ್ರಿ. ಓಕೆ, ಏನ್ರಿ ಇವತ್ತಿನ ಸಂದೇಶ ಅಂದ್ರೆ ಏನು? ಮಕ್ಕಳದೆಲ್ಲ ಎಕ್ಸಾಮ್ ನಡೆದಿದೆ ಅಲ್ಲ, ಹಂಗೆ ದೇವ್ರದ್ದು ಒಂದು ಎಕ್ಸಾಮ್ ನಡೆದಿದೆ ನಿಮ್ಮ ವಿಷಯದಲ್ಲಿ. ದೇವರು ನಮ್ಮ ಜೀವಿತದಲ್ಲಿ ಮಾಡುವ ಪರೀಕ್ಷೆಗಳು, ಈ ಒಂದು ಟಾಪಿಕ್ ಅನ್ನ ನಾನು ಇವತ್ತು ಸ್ಟಾರ್ಟ್ ಮಾಡ್ತೇನೆ. ಬಟ್ ಯಾವಾಗ ಮುಗಿತದೆ ಗೊತ್ತಿಲ್ಲ, ಯಾಕಂದ್ರೆ ಒಂದೇ ಏರಿಯಾದಲ್ಲಿ ದೇವರು ನಮ್ಮನ್ನು ಪರೀಕ್ಷಿಸುವುದಿಲ್ಲ. ಬಹಳಷ್ಟು ಈ ರೀತಿಯಾದಂಥ ಏರಿಯಾಗಳು ನಮ್ಮ ಜೀವಿತದಲ್ಲಿದೆ. ದೇವರು ಆ ಎಲ್ಲ ಭಾಗಗಳಲ್ಲಿ ನನ್ನನ್ನು ದೇವರು ಪರೀಕ್ಷಿಸಲಿಕ್ಕೆ ಇಷ್ಟಪಡ್ತಾರೆ. ಬಟ್ ಯಾವ ವ್ಯಕ್ತಿ ಪರೀಕ್ಷೆಯಲ್ಲಿ ಆತನು ಪಾಸ್ ಆಗ್ತಾನೋ, ಖಂಡಿತವಾಗಿ ದೇವರು ಅವನಿಗೆ ಬಹಳ ಅತ್ಯಧಿಕವಾದಂಥ ಪ್ರತಿಫಲಗಳನ್ನು ಕೊಡುವನಾಗಿದ್ದಾನೆ. ನಿಜವಾಗಿ ಹೇಳ್ತೇನೆ, ದೇವರ ಪರೀಕ್ಷೆಯಲ್ಲಿ ನೀನು ಪಾಸ್ ಆಗು, ನಿನ್ನ ಜೀವಿತದಲ್ಲಿ ಎಂದಿಗೂ ನಿನ್ನ ಕೊರತೆ ಆಗಲಿ, ಸಮಸ್ಯೆಯಲ್ಲಿ ಬೀಳುವುದಿಲ್ಲ, ಸಂತೋಷವಾಗಿರ್ತೀಯ. ಬಟ್ ನಮ್ಮ ಜೀವಿತದಲ್ಲಿ ಕೆಲವು ಸಮಯಗಳು ಬರ್ತದೆ, ದೇವರು ನಿಮ್ಮನ್ನ ಏನ್ ಮಾಡ್ತಾರೆ? ಪರೀಕ್ಷಿಸ್ತಾರೆ. ಯಾಕೆ ಅಂದ್ರೆ ಯೇಸು ಕ್ರಿಸ್ತರು ಹೇಳಿದರು, ಯಾರಾದ್ರೂ ನನ್ನ ಹಿಂಬಾಲಿಸ್ತಿದ್ರೆ ಆತನೇನ್ ಮಾಡ್ಬೇಕು? ತನ್ನನ್ನು ತಾನು ನಿರಾಕರಿಸುವುದು. ಅರ್ಥ ಏನ್ ಗೊತ್ತಾ? ಯು ಹ್ಯಾವ್ ಟು ಪೇ ದ ಪ್ರೈಸ್. ನೀವು ಕರ್ತನ ಹಿಂಬಾಲಿಸುವಾಗ ತಿಳ್ಕೊಬೇಡ್ರಿ, ಎಲ್ಲಾ ಮಾರ್ಗಗಳು ಹೂವಿನ ಹಾಸಿಗೆ ಹಂಗಿರ್ತದೆ, ಹೂವಿನ ರಸ್ತೆ ಇರ್ತದೆ. ಇಲ್ಲ, ಕ್ರಿಸ್ತನನ್ನ ನಂಬುವಾಗ ಮುಳ್ಳು ಕಲ್ಲು ಜಾಸ್ತಿ ಕಾಣಿಸ್ತದೆ. ಅದಕ್ಕೋಸ್ಕರ ಕರ್ತನ ಹಿಂಬಾಲಿಸುವುದು, ನೀವು ತಿಳ್ಕೊಂಡಿರ್ಬೋದು ಇದೊಂದು ಸುಖದ ದಾರಿ ಅಂತ. ಬಟ್ ಸುಖದ ದಾರಿ ಇದೆ, ಅದು ಪ್ರಾರಂಭದಲ್ಲಿ ಇಲ್ಲ, ಅಂತ್ಯದಲ್ಲಿದೆ. ಅದರ ಅರ್ಥ ಏನು? ಹಾಗಾದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ನೀನು ನಿಜವಾಗಿ ನನ್ನನ್ನು ಹಿಂಬಾಲಿಸ್ಬೇಕಾದ್ರೆ, ನೀ ನನ್ನ ಸೇವೆ ಮಾಡಬೇಕಾ, ನೀ ನನ್ನ ಮಗನಾಗಿ ಜೀವಿಸ್ಬೇಕಾ, ನನ್ನ ಮಗಳಾಗಿ ಜೀವಿಸ್ಬೇಕಾ, ಹಾಗಾದ್ರೆ ಯು ಹ್ಯಾವ್ ಟು ಪೇ ದ ಪ್ರೈಸ್. ನೀನು ಬೆಲೆಯನ್ನು ಕಟ್ಟಬೇಕು. ನಾವು ಈ ಲೋಕದಲ್ಲಿ ಯಾವ ವಸ್ತುವನ್ನು ಫ್ರೀ ತಗೊಂಬರಲ್ಲ. ಮನೆಗೆ ತಗೊಂಬರ್ತೀರಾ? ಏನಾದ್ರೂ ಫ್ರೀ ತಗೊಂಬರ್ತೀರಾ? ಹಲೋ, ಇಲ್ಲೇ ಇದ್ದೀರಾ? ನೀವು ಇಲ್ಲೇ ಇದ್ದೀರಾ? ಒಂದಿಬ್ಬರು ಅಷ್ಟೇ. ಹೌದು, ಉಳಿದವರು ಇಲ್ಲೇ ಇದ್ದೀರಾ? ಎಸ್. ಯಾವ ವಸ್ತುವನ್ನು ನೀವು ನಿಮ್ಮ ಮನೆಗೆ ಉಚಿತವಾಗಿ ತಗೊಂಡು ಬರಲ್ಲ. ಎಲ್ಲಕ್ಕೂ ಒಂದು ಬೆಲೆ ಕಟ್ಟಬೇಕಾಗ್ತದೆ. ತಿಳ್ಕೊಡ್ರಿ, ನಮ್ಮ ಜೀವಿತದಲ್ಲಿ ಉಚಿತವಾಗಿರೋದು ಒಂದೇ, ಅದು ರಕ್ಷಣೆ. ರಕ್ಷಣೆಗೆ ನೀವು ಬೆಲೆ ಕಟ್ಟಲಿಲ್ಲ. ರಕ್ಷಣೆ ಅದು ನಿಮಗೆ ಉಚಿತವಾಗಿ ಸಿಕ್ಕಿದೆ. ರಕ್ಷಣೆ ಹೊಂದಿದ ಮೇಲೆ ದೇವರ ಆಶೀರ್ವಾದಗಳನ್ನು ಪಡ್ಕೊಳ್ಬೇಕು, ಅದು ಉಚಿತ ಇಲ್ಲ. ಹಾಗಾದ್ರೆ ಫಸ್ಟ್ ಏನು ದುಡ್ಡು ಕೊಡ್ಬೇಕಾ? ದುಡ್ಡು ಕೊಡ್ಬೇಕಾಗಿಲ್ಲ. ದುಡ್ಡು ಕೊಟ್ಟು ಆಶೀರ್ವಾದ ಹೊಂದ್ಕೊಳ್ಳೋಂಗಿಲ್ಲ, ದುಡ್ಡು ಕೊಟ್ಟು ಅಭಿಷೇಕ ಹೊಂದ್ಕೊಳ್ಳೋ ಅಂತಿದ್ದಿಲ್ಲ. ಬಟ್ ಅದಕ್ಕೆ ತಕ್ಕಂತ ಕೆಲವು ಬೆಲೆಯನ್ನು ನೀನು ಕಟ್ಟಬೇಕು. ಅದೇ ಯೇಸು ಹೇಳ್ತಾರೆ, ಮೊದಲು ನೀನು ನಿನ್ನನ್ನು ನಿರಾಕರಿಸು. ನಿನ್ನ ಜೀವಿತದಲ್ಲಿ ಇರುವಂತ ಆಸೆ ಆಕಾಂಕ್ಷೆಗಳು ಏನೆಲ್ಲ ಇದೆಯೋ ಅದನ್ನ ಬೆಲೆ ಕಟ್ಟು. ನೀನು ತ್ಯಾಗ ಮಾಡಬೇಕು. ಪಕ್ಕದವ್ರಿಗೆ ಹೇಳ್ರಿ, ಜೋರಾಗಿ ಹೇಳ್ರಿ. ತಿಳ್ಕೊಡ್ರಿ. ಯಾಕಂದ್ರೆ ಜನರಿಗೆ ಕರ್ತನ ಹಿಂಬಾಲಿಸೋದು ಬಹಳ ಇಷ್ಟ, ದೇವರ ಆಶೀರ್ವಾದ ಹೊಂದಿಕೊಳ್ಳೋದು ಬಹಳ ಇಷ್ಟ. ಆದ್ರೆ
ಅದಕ್ಕೆ ತಕ್ಕಂತ ಬೆಲೆ ಕಟ್ಟುವುದು, ಅದಕ್ಕೆ ಬೇಕಾದ ತ್ಯಾಗ ಮಾಡಲಿಕ್ಕೆ ರೆಡಿ ಇಲ್ಲ. ಯೇಸುಸ್ವಾಮಿ ಅದಕ್ಕೆ ಹೇಳ್ತಿದ್ದಾರೆ, ಏನಂದ್ರೆ ಮೆನಿ ಆರ್ ಕಾಲ್ಡ್ ಬಟ್ ಫ್ಯೂ ಆರ್ ಚೂಸನ್. ಅಂದ್ರೆ ಏನು? ಕರೆಯಲ್ಪಟ್ಟವರು ಬಹಳ ಇದ್ದಾರೆ, ಆದ್ರೆ ಆಯ್ಕೆ ಮಾಡೋರು ಯಾರಷ್ಟು ಎಷ್ಟಿದ್ದಾರೆ? ಆದುಕೊಂಡವರು, ಆರಿಸಲ್ಪಟ್ಟವರು ಸ್ವಲ್ಪ. ಅರ್ಥ ಏನು? ನಿಮ್ಮೆಲ್ಲರಿಗೂ ಒಂದು ಕರೆ ಇದೆ. ನಿಮ್ಮನ್ನೆಲ್ಲರನ್ನ, ಇಲ್ಲಿದ್ದಂತ ಯಾರನ್ನು ದೇವರು ಬಿಟ್ಟಿಲ್ಲ, ನಿಮ್ಮೆಲ್ಲರನ್ನ ದೇವರು ಕರೆದಿದ್ದಾರೆ. ಯಾರನ್ನು ಕರೆದಿಲ್ಲ ಅಂತ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯನ್ನ ದೇವರು ಹೆಸರಿಡಿದು ಕರೆದಿದ್ದಾರೆ. ಬಟ್ ಕರೆಯಲ್ಪಟ್ಟ ಮಾತ್ರಕ್ಕೆ ನೀನು ಆರಿಸಲ್ಪಡುವುದಿಲ್ಲ. ಕರೆದ ಮೇಲೆ ನಿನ್ನನ್ನು ದೇವರು ಆರಿಸಬೇಕು. ಬಟ್ ನಿನ್ನನ್ನು ಯಾವಾಗ ದೇವರು ಆರಿಸ್ತಾರೆ? ಕರೆದ ತಕ್ಷಣ ದೇವರು ನಿನ್ನನ್ನು ಟೆಸ್ಟ್ ಅಲ್ಲಿ ಹಾದೋಗಂಗೆ ಮಾಡ್ತಾರೆ. ಯಾವಾಗ ನೀನು ಆ ಟೆಸ್ಟಿನಲ್ಲಿ, ಪರೀಕ್ಷೆಯಲ್ಲಿ ಪಾಸ್ ಆಗ್ತೀಯೋ ಅವಾಗ ದೇವರು ನಿನ್ನನ್ನು ಆರಿಸ್ಕೊಳ್ತಾರೆ. ಹಲೋ, ಅರ್ಥ ಆಗ್ತಾ ಇದೆಯಾ? ಪ್ರತಿಯೊಬ್ಬರನ್ನ ದೇವರು ಆರಿಸ್ಕೊಂಡಿದ್ದಾರೆ. ಒಂದು ವಾಕ್ಯ ಓದೋಣ. 2 ತಿಮೋಥಿ 1ನೇ ಅಧ್ಯಾಯ 9ನೇ ವಚನ. ಸಿ, ಫ್ರೀಯಾಗಿ ನಿಮ್ಮನ್ನ ದೇವರು ರಕ್ಷಿಸಿದರು, ಆದ್ರೆ ದೇವರು ನಿಮ್ಮನ್ನ ಪರಿಶುದ್ಧರಾಗುವುದಕ್ಕಾಗಿ ದೇವರು ನಿಮ್ಮನ್ನ ಕರೆದಿದ್ದಾರೆ. ಅರ್ಥ ಏನು? ಹಾಗಾದ್ರೆ ಕರೆ ಎಲ್ರಿಗೂ ಇದೆ, ಬಟ್ ಅದರ ಅರ್ಥ ಎಲ್ಲರನ್ನು ದೇವರು ಆರಿಸ್ಕೊಳ್ಳೋದಿಲ್ಲ. ಎದಕ್ಕಾಗಿ? ತನ್ನ ಹಿಂಬಾಲಿಸುವಾಗ, ತನ್ನ ಕೆಲಸಗಳನ್ನು ಮಾಡುವುದಕ್ಕಾಗಿ, ತನ್ನ ಸೇವೆಯನ್ನು ಮಾಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದಾರೆ. ಎಲ್ಲರೂ ಕರೆಯಲ್ಪಟ್ಟಿದ್ದಾರೆ, ಬಟ್ ನೀನು ಆರಿಸಲ್ಪಡಬೇಕು. ಕರೆಯಲ್ಪಟ್ರೆ ಅಲ್ಲ. ನಾನು ಹೇಳ್ತೀನಿ ಅಂದ್ರೆ, ನೋಡ್ರಿ, ಇಂಟರ್ವ್ಯೂ ಎಲ್ರಿಗೂ ಕರೆ ಬರ್ತದೆ, ಬರುದಿಲ್ಲ ಬ್ರದರ್? ಪೊಲೀಸ್ಗೋಸ್ಕರ ನೀವೇನ್ ಮಾಡ್ತೀರಿ? ಕೆಲಸಕ್ಕಾಗಿ ಅರ್ಜಿ ಹಾಕ್ತೀರಿ. ನಿಮ್ಮ ಅರ್ಜಿ ನೋಡಿ, ನಿಮ್ಮ ಸರ್ಟಿಫಿಕೇಟ್ ಅನ್ನು ನೋಡಿ ನಿಮಗೆ ಕರೀತಾರೆ. ಕರೆದ ತಕ್ಷಣ ನೀವು ಪೊಲೀಸ್ ನೌಕರಿ ಸಿಕ್ಬಿಡ್ತಾ? ಹಲೋ, ಇಲ್ಲಲ್ಲ. ಯಾಕೆ? ನಿಮ್ಮ ಹಂಗೆ ಬಹಳ ಜನರನ್ನು ಕರೆದಿರ್ತಾರೆ. ಅವರು ಬಹಳ ಜನರನ್ನು ಕರೆದಿರ್ತಾರೆ, ಬಟ್ ಕರೆದ ಮೇಲೆ ಒಂದು ಪರೀಕ್ಷೆ ಹಾಕ್ತಾರೆ. ಯಾವ ವ್ಯಕ್ತಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೆ ಅವನನ್ನು ಅವ್ರು ಏನ್ ಮಾಡ್ತಾರೆ? ಆರಿಸ್ತಾರೆ. ಸೇಮ್ ಥಿಂಗ್, ದೇವರು ಎಲ್ಲರನ್ನ ಕರೆದಿದಾರ್ರಿ, ಬಟ್ ಕರೆದದ್ದು ಮಾತ್ರ ಅರ್ಥ ನಿಮ್ಮೆಲ್ಲರನ್ನ ಆರಿಸಿದಾರಂತ ಅಲ್ಲ. ನಿಮ್ಮೆಲ್ಲರನ್ನ ದೇವರು ಉಚಿತವಾಗಿ ತನ್ನ ಕೃಪೆಯಿಂದ ರಕ್ಷಿಸಿದ್ದಾರೆ. ತನ್ನ ಮಕ್ಕಳಾಗುವುದಕ್ಕಾಗಿ ಕರೆ ಕೊಟ್ಟಿದ್ದಾರೆ, ಬಟ್ ತನ್ನ ಸೇವಕರಾಗುವುದಕ್ಕಾಗಿ ದೇವರು ಆರಿಸಿಕೊಳ್ತಾರೆ. ನೀನು ನಿಜವಾಗಿ ದೇವರಿಂದ ಅತ್ಯಧಿಕವಾದ ಪ್ರತಿಫಲಗಳನ್ನು ಹೊಂದಬೇಕಾದ್ರೆ ನೀನು ಆರಿಸಲ್ಪಡಬೇಕು. ಕರೆಯಲ್ಪಡೋದಲ್ಲ, ಆರಿಸಲ್ಪಡಬೇಕು. ಓಕೆ? ಯಾಕೆಂದ್ರೆ ಕರೆ ಉಚಿತವಾಗಿದೆ. 2 ಪೇತ್ರ 1:10 ಓದೋಣ, ತೆಗೆಯೋಣ ಬೇಗ. 1 ಸಹೋದರರೇ, ಓಕೆ, ಬೈಬಲ್ ಹೇಳ್ತದೆ, ಸಹೋದರರೇ, ದೇವರು ನಿಮ್ಮನ್ನ ಕರೆದದ್ದನ್ನು, ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳ್ರಿ. ಹಲೋ, ನಿಮ್ಮನ್ನ ದೇವರ ಕರೆದಿದ್ದಾರೆ, ಎಸ್, ಬಟ್ ಆದುಕೊಂಡಿದ್ದಾರೆ. ಅದನ್ನು ದೃಢಪಡಿಸಿಕೊಳ್ಳ್ರಿ. ಹೆಂಗೆ ದೃಢಪಡಿಸಿಕೊಳ್ಬೇಕು? ಅದಕ್ಕಾಗಿ ಪ್ರಯಾಸ ಪಡ್ರಿ. ದೃಢಪಡಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡ್ರಿ. ಹೀಗೆ ನೀವು ಮಾಡಿದರೆ ಎಂದು ಎಡುವುದಿಲ್ಲ. ಅರ್ಥ ಏನು? ಎವ್ರಿ ಕ್ರಿಶ್ಚಿಯನ್ ಹ್ಯಾಸ್ ಅ ಕಾಲ್. ಪ್ರತಿಯೊಬ್ಬ ಕ್ರೈಸ್ತನಿಗೆ ಒಂದು ಕರೆ ಇದೆ. ಆದ್ರೆ ಆ ಮನುಷ್ಯ ಏನ್ ಮಾಡಬೇಕು? ಆ ಕರೆಯನ್ನ ಗುರುತಿಸಬೇಕು. ಗುರುತಿಸುವುದಲ್ಲದೆ ನಾನು ಆರಿಸಲ್ಪಟ್ಟಿದ್ದೇನೋ ಅಂತ ದೃಢಪಡಿಸಿಕೊಳ್ಬೇಕು. ಅದಕ್ಕಾಗಿ ನೀನು ಪ್ರಯಾಸ ಪಡಬೇಕು, ಸುಮ್ಮನೆ ಅಲ್ಲ ರೀ. ನಾನು ಅದಕ್ಕೆ ಹೇಳ್ತೇನೆ ನೋಡ್ರಿ, ಬಹಳಷ್ಟು ಜನರು ಕರೆಯಲ್ಪಟ್ಟಿದ್ದೀರಿ, ಆದ್ರೆ ದೇವರು ನಿಮ್ಮನ್ನು ಆರಿಸ್ಕೊಳ್ಬೇಕು. ನೀ ನನಗೆ ಬೇಕಾದಂಥ ವ್ಯಕ್ತಿ, ನಿನ್ನನ್ನು ನಾನು ನನ್ನ ರಾಜ್ಯಕ್ಕಾಗಿ ಉಪಯೋಗಿಸ್ತೇನೆ, ನಿನ್ನ ಮೂಲಕ ಅನೇಕ ಕಾರ್ಯಗಳು ನಾನು ಮಾಡಬೇಕು ಅಂತ ದೇವರು ನಿಮ್ಮನ್ನು ಆರಿಸ್ಕೊಳ್ಬೇಕು. ಬಟ್ ಯಾವಾಗ ಆರಿಸ್ಕೊಳ್ತಾರಂದ್ರೆ ನಿನಗೆ ದೇವರು ಕೊಟ್ಟ ಕರೆಯಲ್ಲಿ ನಿನ್ನ ನಂಬಿಗಸ್ತನಾಗುವಾಗ. ನಾನು ಈ ಬೆಳಗಿನ ಜಾವದಲ್ಲಿ ನಿಮಗೆ ಒಂದು ಪರೀಕ್ಷೆ ಕೊಡ್ತಾ ಇದ್ದೇನೆ. ದೇವರು ನಿಮ್ಮನ್ನೇನೋ ಕರೆದಿದ್ದಾರೆ,
ಬಟ್ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ದೇವರು ನಿಮ್ಮನ್ನ ಕರೆದ ಮೇಲೆ ಆ ಕರೆಗೆ ನೀವು ನಂಬಿಗಸ್ತರಾಗಿದ್ದೀರಾ? ನೀವು ಯಾವುದೋ ಒಂದು ವಿಷಯಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾರೆ. ಇಷ್ಟು ವರ್ಷದಿಂದ ದೇವರು ನಿನಗೆ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ಈ ಕೆಲಸ ಮಾಡು, ಇದನ್ನ ಮಾಡು, ನಿನ್ನ ಆತ್ಮಗಳನ್ನು ಸಂಪಾದಿಸು, ಸುವಾರ್ತೆಯನ್ನು ಸಾರು. ಅನೇಕ ಕರೆಗಳನ್ನು ದೇವರು ಕೊಟ್ಟಿದ್ದಾರೆ. ಬಟ್ ಆ ಕರೆಗೆ ನಾನು ನೀನು ನಂಬಿಗಸ್ತರಾಗಿದ್ದೇವ? ಹಲೋ, ದೇವರು ಕರೆದ ಮೇಲೆ ದೇವರು ಪರೀಕ್ಷಿಸ್ತಾನೆ. ಹೇಳ್ರಿ. ಪರೀಕ್ಷಿಸದೆ ಯಾರನ್ನು ದೇವರು ಆರಿಸಿಕೊಳ್ಳೋದಿಲ್ಲ. ಈ ಲೋಕದಲ್ಲಿ ಎಲ್ರಿಗೂ ಇಂಟರ್ವ್ಯೂಗೆ ಕರೀತಾರೆ, ಬಟ್ ಕರೆದ ತಕ್ಷಣ ನಿಮಗೆ ಕೆಲಸ ಕೊಡೋದಿಲ್ಲ. ಕರೆದ ಮೇಲೆ ನಿಮ್ಮನ್ನು ಪರೀಕ್ಷಿಸ್ತಾರೆ. ನೀನು ಈ ಕೆಲಸಕ್ಕೆ ಯೋಗ್ಯನಾಗಿದ್ಯಾ? ಈ ಕೆಲಸಕ್ಕೆ ನೀನು ಅರ್ಹನಾಗಿದ್ಯಾ? ತಿಳ್ಕೊಡ್ರಿ, ಹಿಂದಿನ ದಿನಗಳಲ್ಲಿ ಎಜುಕೇಶನ್ ಇದ್ರೆ ಸಾಕಾಗಿತ್ತು. ಯಾಕಂದ್ರೆ ಎಜುಕೇಶನ್ ದೊಡ್ಡ ಸವಾಲಾಗಿತ್ತು. ಒಬ್ಬ ವ್ಯಕ್ತಿ ಡಿಗ್ರಿ ಮುಗಿಸೋದು ಒಂದು ದೊಡ್ಡ ಅಚೀವ್ಮೆಂಟ್ ಆಗಿತ್ತು. ಹಾಗಾಗಿ ಡಿಗ್ರಿ ಮುಗಿಸಿದ್ರೆ ಸಾಕು, ಕೆಲಸಗಳು ಸಿಕ್ತಿತ್ತು ಅವಾಗ. ಬಟ್ ಯಾಕಂದ್ರೆ ಕೆಲಸ ಅವಾಗೇನಿತ್ತು, ಜಾಸ್ತಿ ಇತ್ತು, ಕೆಲಸ ಮಾಡುವಂತ ಜನರು ಕಡಿಮೆ ಇದ್ರು. ಅಂದ್ರೆ ಎಜುಕೇಟೆಡ್ ಜನರು ಇರಲಿಲ್ಲ. ಅರ್ಥ ಆಗ್ತಾ ಇದೆ ನಿಮಗೆ? ಅವಾಗ ಎಜುಕೇಶನ್ ಅನ್ನೋದು ಬಹಳ ಕಷ್ಟ ರೀ. ಡಿಗ್ರಿ ಮಾಡೋದು ಸಾಮಾನ್ಯವಾದ ಕೆಲಸ ಆಗಿರ್ಲಿಲ್ಲ. ಈಗ ನಾನೊಂದು 20 ವರ್ಷ ಹಿಂದಿನ ಸ್ಟೋರಿ ಹೇಳ್ತಾ ಇದ್ದೇನೆ. ಒಂದು 15-20 ವರ್ಷ ಹಿಂದೆ ಡಿಗ್ರಿ ಮಾಡೋದಂದ್ರೆ ಯಾರೋ ಊರಲ್ಲೊಬ್ಬ ಡಿಗ್ರಿ ಮಾಡಿಬಿಡ್ತಾನೆ, ಹಳ್ಳಿಯಲ್ಲೊಬ್ಬ ಡಿಗ್ರಿ ಮಾಡ್ತಿರ್ತಾನೆ, ಹಳ್ಳಿಯಲ್ಲೊಬ್ಬ ಪಟ್ಟಣಕ್ಕೆ ಹೋಗಿ ಕಾಲೇಜ್ ಕಲಿತಿರ್ತಾನೆ. 20 ವರ್ಷ ಹಿಂದೆ ಅವಾಗ ಡಿಗ್ರಿ ಮಾಡೋದ್ರಿಗೆ ದೊಡ್ಡ ವ್ಯಾಲ್ಯೂ. ಯಾರಾದ್ರೂ ಇಂಜಿನಿಯರಿಂಗ್ ಮಾಡಿಬಿಟ್ರೆ ಇಡೀ ಊರಲ್ಲೇ ಅವ ಕೆಲಸ ಹೋಗ್ಲಿ ಬಿಡ್ಲಿ, ಬಟ್ ಅವ ಇಂಜಿನಿಯರಿಂಗ್ ಮಾಡಿಬಿಟ್ರೆ ಮುಗೀತು, ಅವನನ್ನ ಮೆರವಣಿಗೆ ಮಾಡ್ತಿದ್ರು. ಅವಾಗ ನಿನ್ನ ಸರ್ಟಿಫಿಕೇಟ್ ನೋಡಿದ ತಕ್ಷಣ ನಿನಗೆ ಕೆಲಸ ಕೊಡ್ತಿದ್ರು. ಬಟ್ ಈಗ ಹಂಗಲ್ಲ. ಈಗ ಕಾಂಪಿಟೇಷನ್ ಜಾಸ್ತಿ ಇದೆ. ಎಲ್ಲಿ ನೋಡ್ತೀರಿ ಅಲ್ಲಿ ಗ್ರಾಜುಯೇಟ್ ಹೋಲ್ಡರ್ಸ್ ಇದ್ದಾರೆ. ಅಂದ್ರೆ ಡಿಗ್ರಿಯನ್ನು ಮುಗಿಸಿದಂತ ಜನ ಇದ್ದಾರೆ, ಖಾಲಿ ಇದ್ದಾರೆ, ಮನೆಯಲ್ಲಿದ್ದಾರೆ. ಎಷ್ಟು ಜನರಿಗೆ ಇವತ್ತು ಕೆಲಸ ಇಲ್ಲ ಗೊತ್ತಾ? ಅದ್ರ ಅರ್ಥ ಅವರು ಕ್ವಾಲಿಫೈಡ್ ಅಂತಲ್ಲ, ಅವ್ರು ಕ್ವಾಲಿಫೈಡೇ, ಬಟ್ ಪರೀಕ್ಷೆಗೆ ಒಳಪಡುವಾಗ ಅವರು ಏನಾಗ್ಲಿಲ್ಲ, ಸೆಲೆಕ್ಟ್ ಆಗ್ಲಿಲ್ಲ. ಯಾಕೆ ಗೊತ್ತಾ? ಈಗಿನ ದಿನಗಳಲ್ಲಿ ಕೇವಲ ಸರ್ಟಿಫಿಕೇಟ್ಗಳನ್ನು ಮಾತ್ರ ಪರೀಕ್ಷಿಸುವುದಿಲ್ಲ, ಆತನ ಜ್ಞಾನ, ಆತನಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ, ಆತನಲ್ಲಿ ಎಷ್ಟು ಅಷ್ಟೇ ಅಲ್ಲ, ಆತನ ಕ್ಯಾರೆಕ್ಟರ್ ಸಹ ಏನ್ ಮಾಡ್ತಾರೆ, ಈಗ ಪರೀಕ್ಷಿಸ್ತಾರೆ. ತಿಳ್ಕೊಡ್ರಿ, ನೀವು ಬಹಳಷ್ಟು ಯೂಟ್ಯೂಬ್ಗಳಲ್ಲಿ ಅನೇಕ ವಿಡಿಯೋಗಳ ಬರ್ತಿರ್ತಾವ ನಿಮಗೆ. ಮೋಟಿವೇಶನಲ್ ವಿಡಿಯೋಗಳನ್ನು ನೋಡ್ರಿ. ಈಗಿನ ದಿನಗಳಲ್ಲಿ ಇಂಟರ್ವ್ಯೂಗಳು ಹೆಂಗೆ ನಡೀತಾ ಇದೆ ಅಂತ ಕ್ಯಾರೆಕ್ಟರ್ ಟೆಸ್ಟ್ ಮಾಡ್ತಾರೆ. ಈ ವ್ಯಕ್ತಿ ಎಷ್ಟು ಫೇತ್ಫುಲ್ ಇದಾನಂತ ಟೆಸ್ಟ್ ಮಾಡ್ತಾರೆ. ಏನು ನೋಡೋದಿಲ್ಲ, ಅವನು ಅಷ್ಟೇ ಜ್ಞಾನ ನೋಡೋದಿಲ್ಲ, ಕ್ಯಾರೆಕ್ಟರ್ ಚೆಕ್ ಮಾಡ್ತಾರೆ. ಕ್ಯಾರೆಕ್ಟರ್ ಇದ್ರೆ ಸಾಕು, ಅಪಾಯಿಂಟ್ಮೆಂಟ್ ಮಾಡ್ಬಿಡ್ತಾರೆ. ಸೊ ಹಾಗೆ ದೇವರು ನಿಮ್ಮೆಲ್ಲರಿಗೂ ಒಂದು ಕರೆ ಕೊಟ್ಟಿದ್ದಾರೆ. ಆತನ ಜನಾಂಗವಾಗುವುದಕ್ಕಾಗಿ, ಆತನ ಸೇವಕರಾಗುವುದಕ್ಕಾಗಿ. ತಿಳ್ಕೊಡ್ರಿ, ಈ ಲೋಕದಲ್ಲಿ ಎಲ್ಲಕ್ಕಿಂತ ಹೈ ಕ್ಲಾಸ್ ಕೆಲಸ ಯಾವುದಂದ್ರೆ ಕರ್ತನ ಸೇವೆ ಮಾಡೋದು. ದೇವರ ಸೇವೆ ಮಾಡೋದಕ್ಕಿಂತ ಉನ್ನತವಾದ ಜಾಬ್ ಈ ಲೋಕದಲ್ಲಿ ಯಾವುದೂ ಇಲ್ಲ, ಯಾವುದೂ ಇಲ್ಲ. ಆತನ ಎಂಥದೇ ಟಾಪ್ ಕ್ಲಾಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರಲಿ, ಬಟ್ ಕರ್ತನ ಸೇವೆ ಮಾಡುವ ಮುಂದೆ ಆ ಕೆಲಸ ಏನೂ ಅಲ್ಲ. ದೇವರಿಗೆ ಮೆಚ್ಚುಗೆ ಆದದ್ದು ಆತನ ಸೇವೆ ಮಾಡುವಂಥದ್ದು. ನೀವು ಸಾಮಾನ್ಯವಾದದವರಲ್ರಿ. ಅದಕ್ಕೆ ಹೇಳಿದೆ ನಾನು, ವರ್ಲ್ಡ್ ಅಲ್ಲೇ ಅತಿ ಬಿಗ್ಗೆಸ್ಟ್ ಕಂಪನಿ ಯಾವುದಂತ ಹೇಳಿದ್ರೆ ಚರ್ಚ್ ಅಂತ ಹೇಳಿದೆ, ಹೌದಲ್ಲ? ಈ ಚರ್ಚಿಗಿರೋಷ್ಟು ಬ್ರಾಂಚ್ ಈ ಲೋಕದಾಗ ಯಾವ ಕಂಪನಿಗೂ ಇಲ್ಲ. ಅಷ್ಟು ಬ್ರಾಂಚ್ ಚರ್ಚ್ ಇದೆ. ಇಡೀ ವರ್ಲ್ಡ್ ಅಲ್ಲಿ ಯಾವ ಮೂಲೆಗೆ ಹೋಗ್ರಿ, ಅಲ್ಲಿ ಒಂದು ಸಭೆ ಇದೆ, ದೇವರನ್ನ ಆರಾಧಿಸುವಂತ ಒಂದು ಸಭೆ ಇದೆ. ಇಡೀ ಸೃಷ್ಟಿಕರ್ತನನ್ನ ಮಹಿಮೆ ಪಡಿಸುವಂತ ಒಂದು ಸಭೆ ನಿಮಗೆ ಸಿಗ್ತದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ನಿಮ್ಮೆಲ್ಲರ ಜೀವಿತದಲ್ಲಿ ಏನಿದೆ, ಪರೀಕ್ಷೆ ಇದೆ. ನೀವೆಲ್ಲರೂ ಕರೆಯಲ್ಪಟ್ಟಿದ್ದೀರಿ, ಬಟ್ ಕರೆಯಲ್ಪಟ್ಟವ್ರಿಗೆ ಏನಿದೆ? ಪಕ್ಕದವ್ರಿಗೆ ಹೇಳ್ರಿ, ಕರೆಯಲ್ಪಟ್ಟವ್ರಿಗೆ ಏನಿದೆ? ಕರೆಯಲ್ಪಟ್ಟವ್ರಿಗೆ ಏನಿದೆ? ಹಾಗಾದ್ರೆ ಏನೆಲ್ಲ ಪರೀಕ್ಷೆಗಳನ್ನು ದೇವರು ಮಾಡಬಹುದು? ಬಹಳ ಪರೀಕ್ಷೆ ಇದಾವೆ. ಹಾಗಾದ್ರೆ ಯಾವ್ಯಾವ ಪರೀಕ್ಷೆಗಳನ್ನ ದೇವರು ನಮಗೆ ಮಾಡಬಹುದು? ಓಕೆ, ನೋಡೋಣ. ಸೊ ಎಲ್ಲ ನೋಡಕ್ ಆಗುದಿಲ್ಲ, ಅದು ಕೆಲವು ಪರೀಕ್ಷೆಗಳನ್ನ ನಾವು ಇವತ್ತು ನೋಡ್ಲಿಕ್ಕಿದ್ದೇವೆ. ವಾಟ್ ಆರ್ ದ ಟೆಸ್ಟ್ ಆಫ್ ಗಾಡ್? ಓಕೆ, ಒಂದನೇದು ಹೃದಯದ ಪರೀಕ್ಷೆ. ಹೇಳ್ರಿ ಜೋರಾಗಿ ಹೇಳ್ರಿ. ದೇವರು ಫಸ್ಟ್ ಟೆಸ್ಟ್ ಮಾಡೋದೇ ಫಸ್ಟ್ ನಿನ್ನ ಹಾರ್ಟ್.
ನಿಂದು ಯಾವುದು ಫಸ್ಟ್ ಟ್ಯಾಲೆಂಟ್ಗೆಲ್ಲ ನೋಡೋದಿಲ್ಲ ದೇವರು. ಲೋಕ ಜನ ಟ್ಯಾಲೆಂಟ್ ನೋಡ್ಬೋದು, ಆದ್ರೆ ದೇವರು ಫಸ್ಟ್ ಟೆಸ್ಟ್ ಮಾಡೋದೇನು ಗೊತ್ತಾ? ನಿಮ್ಮ ಹೃದಯ ಹೆಂಗೆ ಇದೆ. ನಿಮ್ಮ ಹೃದಯ, ಹೌ ಈಸ್ ಯುವರ್ ಹಾರ್ಟ್? ಟೆಸ್ಟ್ ಮಾಡಬೇಕು. ದೇವರು ಅದನ್ನು ಪರೀಕ್ಷೆ ಮಾಡ್ತಿರ್ತಾರೆ. ದೇವ್ರಿಗೆ ಗೊತ್ತಿದೆ ನೀನು ಹೊರಗಡೆ ಭಾಳ ಚಂದ ಇದೆಯಾ, ಅಂದ ಚಂದ ಭಾಳ ಚೆನ್ನಾಗಿದೆ ನಿಂದು, ಹೊರಗಡೆ ಭಾಳ ಚಂದ ಕಾಣ್ತೀಯ, ಎಲ್ಲ ಗೊತ್ತಿದೆ. ಬಟ್ ದೇವರು ಅಂದ ಚಂದವನ್ನ ನೋಡೋದಿಲ್ಲ. ಸಮುವೇಲ ಓಕೆ ಏನ್ ಮಾಡ್ದ? ಅಭಿಷೇಕ ಮಾಡೋದಕ್ಕಾಗಿ ಹೋದಾಗ ದಾವೀದನನ್ನ ದೇವರು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದಾರೆ. ಆದ್ರೆ ಈ ಮನುಷ್ಯ ಯಾರನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ? ದಾವೀದರ ಸಹೋದರರು ಯಾರು ಬಹಳ ಬಲಿಷ್ಠವಾಗಿ ಚೆನ್ನಾಗಿ ಕಾಣ್ತಾ ಇದ್ದಾರೋ, ಯುದ್ಧ ಮಾಡುವುದಕ್ಕೆ ಸಾಮರ್ಥ್ಯವುಳ್ಳವರಾಗಿದ್ದಾರೋ ಅವರನ್ನ ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ? ಅಭಿಷೇಕ ಮಾಡಕ್ ಹೋಗ್ತಾನೆ. ಬಟ್ ದೇವರು ಹೇಳಿದ್ದೇನು? ನೋ, ನೀವೆಲ್ಲ ಹೊರತೋರಿಕೆಯನ್ನು ನೋಡ್ತೀರಿ, ಆದ್ರೆ ನಾನು ಅದನ್ನ ನೋಡೋದಿಲ್ಲ. ನಾನು ನೋಡೋದೇನು? ಹೃದಯ. ದೇವರು ಹೃದಯವನ್ನು ಪರಿಶೋಧಿಸುವನಾಗಿದ್ದಾನೆ. ಹೃದಯವನ್ನು ದೇವರು ಪರೀಕ್ಷಿಸುವನಾಗಿದ್ದಾನೆ. ಇವತ್ತು ದೇವರು ಇಲ್ಲಿ ಜೀವನ್ ಜ್ಯೋತಿ ಸಭೆಯಲ್ಲಿ ಕೂತಂತ ಎಲ್ಲರ ಹೃದಯವನ್ನು ದೇವರು ಪರೀಕ್ಷಿಸ್ತಾ ಇದ್ದಾನೆ. ಹೌ ಈಸ್ ಯುವರ್ ಹಾರ್ಟ್? ನಿನ್ ಬಾಯಿಂದ ಹೇಳ್ಬೋದು, ಬ್ರದರ್ ಪ್ರೈಸ್ ದಿ ಲಾರ್ಡ್, ನಾನು ನಿನ್ನ ತುಂಬಾ ಪ್ರೀತಿಸ್ತೇನೆ. ದೇವರು ನಿನ್ನ ಬಾಯನ್ನು ನೋಡೋದಿಲ್ಲ, ನಿನ್ನ ಹೃದಯ ಹೆಂಗಿದೆ. ಕರೆಕ್ಟ್ ಅಲ್ಲ? ಇವತ್ತು ಬಾಯಿ ತುಂಬಾ ಅಣ್ಣ ತಮ್ಮ ತಂಗಿ ಅಂತಾರೆ, ಆದ್ರೆ ಹೃದಯದಲ್ಲಿ ಅದೇ ಮಾತು ಇಲ್ಲ, ಅದೇ ಪ್ರೀತಿ ಇಲ್ಲ, ಅದೇ ನೋಟ ಇಲ್ಲ. ಅದಕ್ಕೆ ದೇವರು ಏನ್ ಮಾಡ್ತಾರೆ? ನಿಮ್ಮ ಹೃದಯಗಳನ್ನ ಪರೀಕ್ಷಿಸ್ತಾರೆ. ದೇವರು ಹೇಳ್ತಾರೆ ಜ್ಞಾನೋಕ್ತಿ ಪುಸ್ತಕದಲ್ಲಿ ಏನಂತ ಹೇಳ್ತಾ ಇದ್ದಾರೆ? ಕಂದ, ನಿನ್ನ ಹೃದಯವನ್ನ ಏನ್ ಮಾಡ್ಬೇಕಂತೆ? ಕಷ್ಟ ಅಲ್ಲ ದೇವ್ರಿಗೆ ಕೊಡೋದು. ಆಕ್ಚುಲಿ ಇಂಗ್ಲಿಷ್ ಬೈಬಲ್ ಅಲ್ಲಿ ಇದು ವಾಕ್ಯ, ಇದು ಈ ವರ್ಷನ್ ನಿಮ್ಮಲ್ಲಿ ಮನಸ್ಸು ಅಂತ ಇದೆ, ಹೌದಾ? ಬಟ್ ನಿಜವಾದ ಅದರ ಟ್ರಾನ್ಸ್ಲೇಷನ್ ಇದು, ಕಂದ ನಿನ್ನ ಹೃದಯವನ್ನ ನನಗೆ ಕೊಡು, ನಿನ್ನ ಕಣ್ಣುಗಳು ಏನಿರಲಿ ನನ್ನ ಮಾರಿ. ತಿಳ್ಕೊಡಿ, ದ ಫಸ್ಟ್ ಸ್ಟೆಪ್. ದೇವರನ್ನ ನೀನು ಹಿಂಬಾಲಿಸ್ಬೇಕಾದ್ರೆ, ದೇವರು ನಿನ್ನನ್ನು ಕರೆದ ಮೇಲೆ ದೇವರಿಗೆ ಬೇಕಾಗಿದ್ದು ಏನಂತ ಹೇಳಿದ್ರೆ ನಿನ್ನ ಹೃದಯ. ಹಲೋ, ಯಾರಿಗೆ ಕೊಟ್ಟಿದ್ದೀರಿ ಹೃದಯನ? ಪಾಸ್ಟ್ರೇ, ನಾವು ನಮ್ಮ ಯಜಮಾನ್ರಿಗೆ ಕೊಟ್ಟಿದ್ದೀವಿ. ಇವ್ರಿಗೆ ಕೇಳಿದ್ರೆ ಪಾಸ್ಟರ್ ನಾನು ಹೆಂಡತಿ ಕೊಟ್ಟಿದ್ದೇನೆ. ಇವತ್ತು ಯಾರ್ಯಾರಿಗೋ ಹೃದಯ ಕೊಡ್ತಾರೆ, ಕೊಡೋದಿಲ್ವಾ? ಹಲೋ, ಡೈಲಾಗ್ಗಳು ಹೆಂಗೆ ಹೇಳ್ತಾರಲ್ಲ, ನನ್ನ ಹೃದಯ ಕದ್ದಿ ನೀನು, ನನ್ನ ಹೃದಯ ನಿನ್ನ ಒಳಗಿದೆ, ನಿಂದು ನನ್ನ ಒಳಗಿದೆ. ಇನ್ನೊಬ್ಬ ಹೇಳ್ತಾ ಇದ್ದ, ಅವನ ಹೃದಯ ಬಂದು ಅವಳ ತೊಡೆ ಮೇಲೆ ಕೂತ್ಕೊಂತಂತೆ, ಅವಳ ಹೃದಯ ಬಂದು ಇವನ್ ತೊಡೆ ಮೇಲೆ ಕೂತ್ಕೊಂತಂತೆ. ದೇವ್ರು ಹೇಳಿದ್ರಂತೆ ಇವಳನ್ನೇ ಮದುವೆ ಆಗು. ಹೃದಯ ಬಂದು ನಿಮ್ ಕಾಲ ಮೇಲೆ ಕೂತ್ಕತ್ತದ? ಏನ್ ಒಬ್ರು ಹೇಳಿದ್ ನನಗೆ ಇದು ಸ್ಟೋರಿ. ಯಾಕೆ ಹುಡುಗಿನ ಮದುವೆ ಆಗ್ತಾ ಇದೆ ಅಂದ್ರೆ, ನೀವು ಆ ಕೋಣೆಯಲ್ಲಿ ಕೂತ್ಕೊಂಡಿದ್ದಂತೆ, ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗ ಅವನ್ ಕಾಣಿಸ್ತಂತೆ, ಅವಳು ಹೃದಯ ಬಂದು ಅವನ ಕಾಲ ಮೇಲೆ ಕೂತ್ಕೊಳ್ಳೋದು. ಯಾರಿಗೆ ಹೇಳ್ತೀರಿ ಸ್ಟೋರಿನ? ಯಾವುದೋ ಫಿಲ್ಮ್ ಸ್ಟೋರಿ. ಪಾಸ್ಟ್ರಿಗೆ ಹೇಳಕ್ ಬಂದಿದ್ದಾರೆ. ಏನ್ ಮಾಡ್ತೀರಿ? ನಾನು ಒಂದ್ ಹೇಳ್ತೇನೆ, ನೀನು ಮನುಷ್ಯರಿಗೆ ಹೃದಯ ಕೊಟ್ರೆ ಅದು ಕೆಟ್ಟೋಗ್ತದೆ. ದೇವ್ರ ವಾಕ್ಯ ಹೇಳ್ತದೆ, ಏನಂತ ಹೇಳ್ತದೆ? ಕಂದ, ನಿನ್ನ ಹೃದಯವನ್ನ ನನಗೆ ಕೊಡು. ತಿಳ್ಕೊಡ್ರಿ, ಒಂದು ಸಾರ್ತಿ ನೀನ್ ಹೃದಯ ದೇವ್ರಿಗೆ ಕೊಟ್ಬಿಟ್ರೆ ಇದು ದೇವರ ಪ್ರಾಪರ್ಟಿ ಆಗ್ತದೆ, ದೇವರ ಆಸ್ತಿ ಆಗ್ತದೆ, ನಿನ್ನ ಆಸ್ತಿ ಅಲ್ಲ. ಯಾವಾಗ ನಿನ್ನ ಹಾರ್ಟ್ ಅನ್ನ ನೀನು ದೇವ್ರಿಗೆ ಕೊಟ್ಬಿಡ್ತಿ ತಿಳ್ಕೊ, ಅವಾಗ ಇದ್ರ ಮೇಲೆ ನಿನಗೆ ಅಧಿಕಾರ ಇರುವುದಿಲ್ಲ. ಕಂಪ್ಲೀಟ್ ಅಧಿಕಾರ ನೀನು ಯಾರಿಗೆ ಕೊಟ್ಟಿ ಅವರಿಗೆ ಇರ್ತದೆ. ಅವಾಗ ದೇವರ ಆಸೆ ಆಕಾಂಕ್ಷೆಗಳೇ ನಿನ್ನ ಹೃದಯದಲ್ಲಿ ಬರಬೇಕು. ಏಕೆ ದೇವ್ರ ಹೃದಯ ಕೇಳ್ತಾರೆ? ಅರ್ಥ ಏನು? ನಿನ್ನ ಹಾರ್ಟ್ ತೆಗೆದುಕೊಡು ಅಂತಿಲ್ಲ, ನಿನ್ನ ಹೃದಯದಲ್ಲಿ ಅಂತ ಹೇಳಿದ್ರೆ ಯುವರ್ ಹಾರ್ಟ್ ಮೀನ್ಸ್ ನಿನ್ನ ಭಾವನೆಗಳು, ನಿನ್ನ ಆಸೆಗಳು, ನಿನ್ನ ಆಕಾಂಕ್ಷೆಗಳು, ನಿನ್ನ ಯೋಜನೆಗಳು, ಅವೆಲ್ಲವನ್ನ ದೇವರು ಕೇಳ್ತಾ ಇರೋದು ನೀನು ನನಗೆ ಕೊಡು. ಹಾಡಾಡ್ತೀವಲ್ಲ ನಾವು, ನನ್ನ ಆಸೆ, ನನ್ನ ಬಯಕೆ. ಅರ್ಥ ಯಾವಾಗ ಅರ್ಥದದು? ಈ ಹಾಡು ರಿಯಾಲಿಟಿಗೆ ಯಾವಾಗ ಬರ್ತದೆ?
ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವನ್ನ ಮೇಲೆತ್ತುವುದೇ. ಇದು ನಿಜ. ನಿಮ್ಮ ಜೀವಿತದಲ್ಲಿ ಯಾವಾಗ ನಿಜವಾಗ್ತದೆ? ನಿನ್ನ ಹೃದಯವನ್ನು ದೇವ್ರಿಗೆ ಕೊಟ್ಟಾಗ. ನಾವು ನಮ್ಮ ಹೃದಯವನ್ನು ನಮ್ಮ ಹತ್ರನೇ ಇಟ್ಟುಕೊಂಡು ಈ ಹಾಡನ್ನು ಹಾಡುವಾಗ ದೇವರಿಗೆ ಗೊತ್ತಾಗ್ತದೆ ಎಷ್ಟು ಸುಳ್ಳು ಹೇಳ್ತಿ ಮನುಷ್ಯ ನೀನು. ನಿನ್ನ ಹೃದಯ ಒಂದು ದಿವಸ ನನಗೆ ಕೊಟ್ಟಿಲ್ಲ, ಆದ್ರೆ ಆ ಬಾಯಿಂದ ಏನ್ ಹೇಳ್ತಾ ಇದೀಯಾ? ದೇವರೇ, ನನ್ನ ಹೃದಯ, ನನ್ನ ಆಸೆ, ನನ್ನ ಆಕಾಂಕ್ಷೆ ಎಲ್ಲ ನಿನ್ನ ನಾಮ ಎತ್ತುವುದೇ. ಬಟ್ ಮನೆಗೆ ಹೋದ ತಕ್ಷಣ ಈ ಹೃದಯ ಬಯಸುವುದೇ ಬೇರೆ, ಈ ಹೃದಯದಲ್ಲಿ ನಡೆಯುವುದೇ ಬೇರೆ. ಹೌದಲ್ರಿ? ದೇವರು ನಿಮ್ಮನ್ನು ಪರೀಕ್ಷಿಸ್ತಾರೆ. ತಿಳ್ಕೊಡ್ರಿ. ನೀವು 1ನೇ ಅರಸು 19ನೇ ಅಧ್ಯಾಯ ಓದ್ರಿ, ಬಹಳ ವಿಷಯಗಳಿದಾವೆ. ಓಕೆ, ಇಲ್ಲಿ ಈ ಅಧ್ಯಾಯ ನೀನು ಮನೆಗೆ ಹೋಗಿ ಓದ್ರಿ. ಆಕ್ಚುಲಿ ಬಹಳ ವಿಷಯಗಳು ನಿಮ್ಗೆ ಹೇಳಕ್ ಆಗುದಿಲ್ಲ. ನಾನು ಇಲ್ಲಿ ಎಲಿಯನು ಎಲೀಷನನ್ನ ಕರೆಯುವುದನ್ನು ನೋಡ್ತೇವೆ. ಎಲಿಯ ಯಾರನ್ನ ಕರೀತಾ ಇದ್ದಾನೀಗ? ಅವ ಎಲೀಷನನ್ನ ಆಯ್ಕೆ ಮಾಡೋದು. ಒಂದು ಕರೆ ಕೊಡ್ತಾನೆ. ಯಾರು? ಎಲಿಯ ಯಾರಿಗೆ? ಎಲೀಷನಿಗೆ. ನೀನೇನ್ ಮಾಡೀಗ? ನನ್ನ ಬಂದು ನನ್ನ ಹಿಂಬಾಲಿಸು, ನೀ ನನ್ನ ಸೇವಕನಾಗು ಎಂಬುದಾಗಿ. ತಿಳ್ಕೊಡ್ರಿ, ಈ ಮಾತನ್ನ ಯಾವಾಗ ಎಲೀಷನಿಗೆ ಎಲಿಯ ಹೇಳ್ತಾನೋ, ತಿಳ್ಕೊಡ್ರಿ. ಆ ಬೈಬಲ್ ತೆಗಿರಿ, 1 ಅರಸು 19ನೇ ಅಧ್ಯಾಯ 19ನೇ ವಚನ ಓದೋಣ. 19. ಓಕೆ, ಏನ್ ಅರ್ಥ ಆಯ್ತಾ ನಿಮಗೆ? ಹಲೋ, ಸಿ, ಇಟ್ಸ್ ಅ ಟೆಸ್ಟ್ ಆಫ್ ಯುವರ್ ಹಾರ್ಟ್. ಇದು ನಿನ್ನ ಹೃದಯದ ಪರೀಕ್ಷೆಗಳು. ಎಲಿಯನು ಒಂದೇ ಹೇಳ್ತಾ ಇದ್ದಾನೆ, ಏನು ಹೇಳಿಲ್ಲ. ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದ ತಕ್ಷಣ ಏನ್ ಮಾಡ್ದ? ನನ್ನನ್ನ ಹಿಂಬಾಲಿಸು. ಅಷ್ಟೇ ಅಲ್ಲ, ತಿಳ್ಕೊಡ್ರಿ, ಅವನ ಕಂಬಳಿನೂ ಹಾಕ್ತಿ. ಇಷ್ಟೇ ಹೇಳ್ದ ಅವನ ಕಂಬಳಿ ಅವನ ಮೇಲೆ ಹಾಕಿದನಷ್ಟೇ ಇದೆ. ಹೌದಾ? ಅವನ ಮೇಲೆ ಹಾಕುವಾಗ ಕೂಡಲೇ ನೀನು ಎಲ್ಲಾ ಬಿಟ್ಟು ಬಾ ಅಂತ ಹೇಳಿಲ್ಲ. ಕೂಡಲೇ ಎತ್ತುಗಳನ್ನ ಬಿಟ್ಟು ಎಲೀಷ ಏನ್ ಮಾಡ್ತಾ ಇದ್ದಾನೆ? ಓಡಿ ಯಾರ ಕಡೆ ಬಂದ? ಎಲಿಯನ ಬಳಿಗೆ ಬಂದು ಹೇಳ್ತಾನೆ, ಒಡೆಯನೇ, ನನ್ನ ಮನೆಗೆ ಹೋಗಿ ನನ್ನ ತಂದೆಗೆ ತಿಳಿಸಿ ಬರ್ಲಿಕ್ಕೆ ಅಪ್ಪಣೆ ಕೊಡು. ಅಷ್ಟೇ, ಫಿನಿಶ್. ಇಲ್ಲಿ ನಾವು ನೋಡ್ತೇವೆ, ಯಾವಾಗ ಎಲಿಯನು ಎಲೀಷನನ್ನ ಆಯ್ಕೆ ಮಾಡ್ದ, ಎಲೀಷ ತನ್ನ ಹೃದಯದ ಒಳಗಡೆ ಸಂಕಲ್ಪ ಮಾಡಿಕೊಂಡ, ಇನ್ನು ಮುಂದೆ ನಾನು ನನಗಾಗಿ ಜೀವಿಸೋದು ಬೇಡ. ಜೋಡೆತ್ತುಗಳು ಅಂದ್ರೆ ತಿಳ್ಕೊಡ್ರಿ, ಇದು ಅವನ ಬಿಸ್ನೆಸ್. ಏನ್ರಿ? ಇದು ಆತನ ಬಿಸ್ನೆಸ್. ಅದರಿಂದಲೇ ಅವನ ಜೀವಿತ ನಡೀತದೆ, ಅದರಿಂದಲೇ ಅವನ ವ್ಯವಸಾಯ ನಡೀತದೆ, ಅದರಿಂದಲೇ ಆತನು ಹೊಲದಲ್ಲಿ ಕೆಲಸ ಮಾಡ್ಬೇಕು. ಅದಿಲ್ಲದೆ ಅವನಿಗೆ ಬದುಕಿಲ್ಲ. ಅವನು ಏನ್ ಮಾಡ್ದ? ಯಾವುದರ ಮೇಲೆ ಡಿಪೆಂಡ್ ಆಗಿದ್ದ, ಎದರ ಮೇಲೆ ಅವನ ಜೀವಿತ ಸಾಕ್ತಿತ್ತೋ ಅದನ್ನೇ ನಾಶ ಮಾಡ್ದ. ಅಂದ್ರೆ ಏನು? ತನ್ನ ಹೃದಯದ ದೇವರು ಪರೀಕ್ಷಿಸುವಾಗ ಆ ಹೃದಯದಲ್ಲಿ ಇಷ್ಟು ದೃಢ ಸಂಕಲ್ಪ ಮಾಡಿಕೊಂಡ ಅಂದ್ರೆ, ದೇವರೇ, ನೀ ನನ್ನನ್ನು ಕರೆದ ಮೇಲೆ ನಾನು ನಿನ್ನ ಕರೆಗೆ ನಂಬಿಗಸ್ತನಾಗ್ತೇನೆ. ನಿನ್ನನ್ನ ಬಿಟ್ರೆ ನನ್ನ ಹೃದಯದ ಒಳಗಡೆ ಯಾರಿಗೂ ಸ್ಥಾನ ಕೊಡೋದಿಲ್ಲ. ಅರ್ಥ ಮಾಡಿಕೊಳ್ರಿ. ಜೋಡೆತ್ತು ಅನ್ನುವಾಗ ನೀವು ತಿಳ್ಕೊಬಿಡ್ರಿ ಏನೋ 2 ಎತ್ತುಗಳಂತಲ್ಲ. ಆಗಿನ ಟೈಮಲ್ಲಿ ಎತ್ತೆ ಅವರ ಜೀವನಕ್ಕೆ ಇರುವಂತ ಆಸ್ತಿ. ಅದಿದ್ರೆ ಅವರ ವ್ಯವಸಾಯ, ಅದಿದ್ರೆ ಅವರ ದುಡಿಮೆ. ದೇವರ ವಾಕ್ಯ ಹೇಳ್ತದೆ, ಆತನು ಯಾವುದರ ಮೇಲೆ ಡಿಪೆಂಡ್ ಆಗಿದ್ದನೋ ಅದನ್ನ ನಾಶ ಮಾಡ್ದ. ನಾನಿವತ್ತು ನಿಮಗೆಲ್ಲ ಕೆಲಸಗಳನ್ನ ನಾಶ ಮಾಡಂತ ಹೇಳ್ತಾ ಇಲ್ಲ. ಇವತ್ತು ನಿಮ್ಮ ಹಾರ್ಟಿಗೆ ದೇವರು ಇದೇ ಕರೆ ಕೊಟ್ರೆ, ಮಗನೇ, ನೀ ನನ್ನ ಹಿಂಬಾಲಿಸಂದ್ರೆ ಏನ್ ಮಾಡಬಹುದು? ನಾನು ಅದಕ್ಕೆ ಹೇಳಿದೆ,
ದೇವರನ್ನು ಯಾರಾದರೂ ಹಿಂಬಾಲಿಸಬೇಕಾದ್ರೆ ಅವರು ತನ್ನನ್ನು ತಾನು ನಿರಾಕರಿಸಬೇಕು. 19ನೇ ಅಧ್ಯಾಯದಲ್ಲಿ ಮೆನ್ಷನ್ ಮಾಡಿದೆ, ಅವನು ಒಂದೇ ಹೇಳ್ದ, ಕೆಲಸಕ್ಕೆ ಬಾಯ್, ತನ್ನ ವ್ಯವಸಾಯಕ್ಕೆ ಬಾಯ್ ಅಂತ ಹೇಳಿ ಸೀದಾ ಎಲಿಯನನ್ನು ಹಿಂಬಾಲಿಸಲಿಕ್ಕೆ ಪ್ರಾರಂಭಿಸಿದ. ತಿಳ್ಕೊಡ್ರಿ, ಇವತ್ತು ದೇವರು ಎಷ್ಟೋ ಜನರಿಗೆ ಈ ರೀತಿಯಾದ ಕರೆಗಳನ್ನ ಕರೀತಾರೆ. ಮಗನೇ ನೀನು ನನ್ನ ಬಾ, ನಾನು ಹಿಂದೆ ಬಾ, ಮಗಳೇ ನನ್ನ ಹಿಂದೆ ನೀನು ಬಾ. ಅವಾಗ ನಮ್ಮ ರೆಸ್ಪಾನ್ಸ್ ಹೆಂಗಿರ್ತದೆ? ದೇವರಿಗೆ ಹೆಂಗಿರ್ತದೆ? ಸ್ವಾಮಿ ನೆವ, ಟೈಮ್ ಇಲ್ಲ, ಬ್ಯುಸಿ, ಅದಿಲ್ಲ ಇದಿಲ್ಲ. ನಾನು ಹೇಳ್ತೇನೆ, ದೇವರು ನಿನ್ನನ್ನು ಕರೆದ ಮೇಲೆ ಆ ಕರೆಗೆ ನಿನ್ನ ಪ್ರತಿಕ್ರಿಯೆ ಏನು? ನಿನ್ನ ಹಾರ್ಟ್ ಒಳಗಡೆ ಯಾವ ಒಂದು ಆಲೋಚನೆ ಬರ್ತದೆ? ದೇವರು ನಿಮ್ಮ ಪರೀಕ್ಷೆಗಳನ್ನು ಪರೀಕ್ಷಿಸ್ತಿರ್ತಾನೆ. ಪ್ರಿಯರೇ, ವಾಕ್ಯ ಓದ್ರಿ. ಒಂದು ಧರ್ಮೋಪದೇಶ ಕಾಂಡ ತೆಗಿರಿ, 8ನೇ ಅಧ್ಯಾಯ 2ನೇ ವಚನ ಓದ್ರಿ. ಏನು ಮನೋಭಾವಗಳು ಅಂತ ಹೇಳಿದ್ರೆ, ನಿನ್ನ ಹೃದಯ, ನಿನ್ನ ಭಾವನೆಗಳು, ನಿನ್ನ ಆಸೆ ಆಕಾಂಕ್ಷೆಗಳನ್ನು ಯಾರು ಪರೀಕ್ಷಿಸ್ತಾರೆ? ದೇವರು ಪರಿಶೋಧಿಸ್ತಾರೆ. ದೇವರು ನಿಮ್ಮನ್ನ ಈ ಸಭೆ ಒಳಗಡೆ ಕೂಡಿಸುವಾಗ ನಿಮ್ಮ ಹೆಸರಿಡಿದು ದೇವರು ಕರೀತಾ ಇದ್ದಾರೆ, ನೀನು ಪ್ರತ್ಯೇಕವಾಗು ನನಗಾಗಿ, ನೀನು ನನಗೋಸ್ಕರ ಸಪ್ರೇಟ್ ಆಗು. ದೇವರು ನಿನ್ನನ್ನು ಕರೆ ಕೊಟ್ಟಾಗ ನಿನ್ನ ಹಾರ್ಟಲ್ಲಿ ಯಾವ ಆಲೋಚನೆ ಬರ್ತಾ ಇದೆ? ನಿನ್ನ ಹೃದಯದಲ್ಲಿ ಎಂಥ ಬಯಕೆ ಬರ್ತಾ ಇದೆ? ನಿಜವಾಗ್ಲೂ ನೀನು ಕರ್ತನ ಕರೆಯುವಿಕೆಗೆ ನೀನು ಹೋಗ್ಕೊಡ್ತಾ ಇದೀಯಾ? ಎಸ್ ದೇವರೇ, ನನ್ನ ಪೂರ್ಣ ಹೃದಯದಿಂದ ದೇವರೇ ನಾನು ನಿನ್ನನ್ನು ಆರಾಧಿಸ್ತೇನೆ, ಪೂರ್ಣ ಹೃದಯದಿಂದ ದೇವರೇ ನಾನು ಹಿಂಬಾಲಿಸ್ತೇನೆ ಅಂತ ಹೇಳ್ತಾ ಇದೀಯಾ? ಎಲೀಷನು ತಾನು ವ್ಯವಸಾಯ ಮಾಡುವಂತ ಚಕ್ಕಡಿ ಆಕ್ಚುಲಿ ಬರೆದೋದೇನಂದ್ರೆ, ತಾನು ಎದರನ್ನು ಹೂಳ್ತಾ ಇದ್ದನೋ ಆ ಕಟ್ಟಿಗೆಗಳನ್ನ ಕಟ್ ಮಾಡಿ ಅದನ್ನ ಬೆಂಕಿ ಹಚ್ಚಿ ಯಾವುದರಿಂದ ಹೂಳ್ತಾ ಇದ್ದೋ ಅದೇ ಎತ್ತುಗಳನ್ನ ಅಲ್ಲಿ ದಹಿಸಿ ಹೋಮ ಮಾಡಿ ಜನರಿಗೆ ಔತಣ ಅಂದ್ರೆ ಸಂತೋಷನ ದುಃಖನ? ಹಲೋ ಅಲ್ರಿ, ಅವನು ತನ್ನ ಬಿಸ್ನೆಸ್ ಅನ್ನೇ ನಾಶ ಮಾಡಿ ಔತಣ ಮಾಡ್ತಾ ಇದ್ದಾನೆ. ಇದು ಸಂತೋಷನ ದುಃಖನ? ನಿಮಗೆ ದುಃಖ ಆಗ್ಬೋದಲ್ಲ? ಅಲ್ಲ ಪಾಸ್ಟ್ರೆ, ಕೆಲಸವನ್ನೇ ನೀನು ಹಿಂಗೆ ಹೇಳ್ತಾ ಇದ್ರಿ ಅಂದ್ರೆ ಅರ್ಥ ಏನು? ಇಫ್ ದೇರ್ ಇಸ್ ನೋ ಸ್ಯಾಕ್ರಿಫೈಸ್, ನೀನು ಯಾವುದೇ ತ್ಯಾಗ ಮಾಡದೆ ಕರ್ತನನ್ನು ಹಿಂಬಾಲಿಸ್ಲಿಕ್ಕೆ ಆಗಲ್ಲ, ದೇವರ ಸೇವೆ ಮಾಡಕ್ ಆಗಲ್ಲ. ದೇವರು ನಿನ್ನ ಸಂಗಡ ಮಾತನಾಡುವಾಗ, ದೇವರು ನಿನ್ನ ಹೃದಯವನ್ನು ಪರೀಕ್ಷಿಸುವಾಗ ನಿನ್ನ ಹೃದಯದಲ್ಲಿ ಎಂಥ ಸ್ಥಾನ ದೇವರಿಗೆ ನೀನು ಕೊಡ್ತೀಯ? ಇವತ್ತು ಒಂದು ಹುಡುಗ ಹುಡುಗಿಗೆ ಪ್ರೀತಿ ಮಾಡುವಾಗ ಓಡಿ ಬಾ ಅಂದ್ಬಿಡ್ತಾನೆ, ಹೌದಾ? ಅವಳು ಅಪ್ಪ ಅಮ್ಮ ಯಾರು ನೋಡುದಿಲ್ಲ, ಹುಡುಗನಿಂದ ಏನ್ ಮಾಡ್ತಾಳೆ? ಅರ್ಥ ಆಗ್ತದೆ? ಯಾಕೆ ಓಡೋಗ್ತಾಳೆ? ಯಾಕೆ ಓಡೋಗ್ತಾಳೆ ಹುಡುಗನಿಂದೆ? ಯಾಕೆಂದ್ರೆ ಅವಳು ಕಂಪ್ಲೀಟ್ ಹಾರ್ಟ್ ಯಾರಿಗೆ ಕೊಟ್ಟಿರ್ತಾಳೆ? ಆ ಹೃದಯದಲ್ಲಿ ಅಪ್ಪ ಇಲ್ಲ, ಆ ಹೃದಯದಲ್ಲಿ ಅಮ್ಮ ಇಲ್ಲ, ಆ ಹೃದಯದಲ್ಲಿ ಸಂಬಂಧಗಳು ಎಲ್ಲ ಸತ್ತೋಗಿದೆ. ಈ ಫುಲ್ ಹೃದಯ ಯಾರಿಗೆ ಕೊಟ್ಟಿದ್ದಾಳೆ? ಅದಕ್ಕಾಗಿ ಯಾರ ಬಗ್ಗೆನೂ ಆಲೋಚನೆ ಮಾಡದೆ ಏನ್ ಮಾಡ್ತಾಳೆ? ಹುಡುಗನ ಜೊತೆಗೆ ಓಡೋಗ್ತಾಳೆ ರಾತ್ರಿ. ಒಬ್ಬ ಮನುಷ್ಯನಿಗೆ ಇಷ್ಟು ದೃಢ ನಿರ್ಧಾರ ಮಾಡುವಂತ ಮನುಷ್ಯರು ದೇವರಿಗೆ ಹೃದಯ ಕೊಟ್ಟ ಮೇಲೆ ಎಷ್ಟು ಆಲೋಚನೆ ಮಾಡ್ತೀರಿ ಹೇಳ್ರಿ? ದೇವ್ರ ಕರೆ ಬಂದ ಮೇಲೆ, ನಾನು ದೇವರ ಹಿಂದೆ ಹೋದ್ರೆ ನನ್ನ ಕುಟುಂಬ ಹೆಂಗೆ, ನನ್ನ ಭವಿಷ್ಯ ಹೆಂಗೆ, ನನ್ನ ಜೀವಿತ ಹೆಂಗೆ, ನನ್ನ ಸಾಲ ಬಗ್ಗೆ ಹೆಂಗೆ, ಎಷ್ಟೋ 108 ಆಲೋಚನೆ ಮಾಡೋದಿಲ್ಲ. ಅರ್ಥ, ಈ ಆಲೋಚನೆ ಹುಡುಗಿ ಮಾಡೋದಿಲ್ಲ. ಯಾಕೆ? ಅವಳು ಕೊಟ್ಟು ಬಿಟ್ರೆ ಫುಲ್ ಕೊಟ್ಬಿಟ್ಟಿರ್ತಾಳೆ ಹುಡುಗಿಗೆ. ಅವ ಏನ್ ಹೇಳ್ತಾನೆ ಅದೇ, ಬಾವಿಂದ ಧುಮುಕಂದ್ರು ಧುಮುಕೋದು, ಸತ್ತೋಗಂದ್ರು ಸತ್ತೋಗೋದು. ಆಗಿಲ್ವಾ? ಪರೀಕ್ಷೆ ಮಾಡುವಾಗ ನೀನ್ ನಿಜವಾಗಿ ಪ್ರೀತಿ ಮಾಡ್ತೀಯ, ಧುಮುಕಂದ್ರೆ ಧುಮುಕಿಲ್ವಾ? ಮಾತಾಡ್ರಿ. ದೇವರ ವಿಷಯದಲ್ಲಿ ಬರುವಾಗ ದೇವ್ರ ಧುಮುಕಂದ್ರೆ ಧುಮುಕ್ತೀರ? ನಿಜವಾಗಿ ಯೇಸುವನ್ನು ಪ್ರೀತಿಸೋರು ಬಾವಿಯಲ್ಲಿ ಜಿಗಿರಿ ಅಂದ್ರೆ ಜಿಗಿತೀರಿ? ಹೋಗ್ರಿ, ಯಾವ ಯೇಸು ಬೇಕು ನಮಗೆ ಅಂತೀರಿ? ಹೇಳೋದಿಲ್ಲ. ಸೈಲೆಂಟ್. ಆ ಉತ್ತರನೇ ಇಲ್ಲ ನಿಮ್ ಕಡೆ. ಯಾಕೆ ಉತ್ತರ ಇಲ್ಲ ಹೇಳ್ರಿ? ನಿಮ್ಗೆ ಗೊತ್ತಿದೆ, ನಿಮ್ಮ ಹೃದಯ ಕರ್ತನಿಗೆ ಪೂರ್ತಿ ನೀವು ಕೊಟ್ಟಿಲ್ಲ. ಪೂರ್ಣವಾಗಿ ನಿಮ್ಮ ಹೃದಯ ನೀವು ದೇವರಿಗೆ ಕೊಟ್ಟಿಲ್ಲ. ಸತ್ಯವಾಗಿ ಒಪ್ಕೊಳ್ರಿ. ನೀವು ದೇವರಿಗೆ ಕೊಟ್ರೆ, ನಾನು ಹೇಳ್ತೇನೆ, ಇಡೀ ವಾರ ನೀವು ನಿಮಗಾಗಿ ಜೀವಿಸುವುದೇ ಇಲ್ಲ. ನೀವು ನಿಜವಾಗಿ ನಿಮ್ಮ ಹಾರ್ಟನ್ನು ದೇವರಿಗೆ ಕೊಟ್ರೆ
ದಿವಸಕ್ಕೆ ಒಬ್ಬರಿಗಾದರೂ ದೇವರ ಬಗ್ಗೆ ಹೇಳಿ ಹೋಗ್ತೀರಿ. ಆದರೆ ದೇವರಿಗೆ ನೀವು ಕೊಟ್ಟಿಲ್ಲ. ನಿಮ್ಮ ಹಾರ್ಟ್ ಎಲ್ಲ ಎಲ್ಲಿದೆ? ನಿಮ್ಮ ಹೃದಯ ಎಲ್ಲಿದೆ? ಭೂಲೋಕದಲ್ಲಿರುವಂಥ ಎಲ್ಲ ನಿಮ್ಮ ಗಂಟುಗಳ ಮೇಲೆ ನಿಮ್ಮ ಹೃದಯ ಇದೆ. ಅವಾಗ ಎಲ್ಲಿ ನಿಮಗೆ ಆಗ್ತದೆ ಹೇಳ್ರಿ? ಯೆರೆಮೀಯ 17:10 ಓದೋಣ. ಯೆರೆಮೀಯ ಪುಸ್ತಕ 17:10 ಬೇಗ. ಹ್ಮ್ 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 ಯಾರು ದೇವರು ಎಂಥವನಾಗಿದ್ದಾನೆ ಸಿಗ್ತಾ ನಿಮಗೆಲ್ರಿ? ಬೈಬಲಲ್ಲಿ ವಚನ ಸಿಗ್ತಾ? ದೇವರು ಏನನ್ನು ಪರೀಕ್ಷಿಸುವನಾಗಿದ್ದಾನೆ? ನಿನ್ನ ಹೃದಯವನ್ನು. ಪಕ್ಕದವ್ರಿಗೆ ಹೇಳ್ರಿ, ಯಾಕೆ? ನಿನಗೆ ಕೊಡಬೇಕಾದ ಪ್ರತಿಫಲ ನಿನ್ನ ಹೃದಯದ ಒಳಗಡೆ ಏನೆಲ್ಲ ದೇವರಿಗೆ ಬೇಡಾಗಿದೆಯೋ ಅದೆಲ್ಲವನ್ನು ದೇವ್ರಿಗೆ ಗೊತ್ತಿದೆ. ಅದನ್ನು ದೇವರು ಪರಿಶೋಧಿಸಿ ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವುದಕ್ಕಾಗಿ ನಿನ್ನ ಹೃದಯವನ್ನು ದೇವರು ಸರ್ಚ್ ಮಾಡ್ತಾನೆ ಅಂದ್ರೆ ಪರಿಶೋಧಿಸುವುದು ಅರ್ಥ ಏನು? ಶೋಧಿಸುವುದು, ಪರಿಶೋಧಿಸುವುದು ಅರ್ಥ ಏನು? ನಿನ್ನ ಹೃದಯಗಳನ್ನು ಆಳವಾಗಿ ಹುಡುಕ್ತಾನೆ. ನಿನ್ನ ಹೃದಯ ಒಳಗೊಳಗೆ ಏನೆಲ್ಲ ಇದೆ ತಿಳ್ಕೊಡ್ರಿ. ವೈದ್ಯರ ಪ್ರಕಾರ ಮನುಷ್ಯನ ಹೃದಯ ಇಷ್ಟೇ ಇದೆ, ಹೌದಾ? ಇಷ್ಟೇ ಇದೆ. ಆದರೆ ಇದಕ್ಕೆ ಇಡೀ ಮನುಷ್ಯನ ದೇಹ ಎಷ್ಟು ದೊಡ್ಡ, ಅದಕ್ಕಿಂತ ದೊಡ್ಡ ಶಕ್ತಿ ಇದೆ. ಇಷ್ಟು ಈ ಹೃದಯದ ಒಳಗಡೆ ನಿನ್ನ ಆಸೆ ಆಕಾಂಕ್ಷೆಗಳು ಎಷ್ಟು ಅಡಕವಾಗಿರ್ತದೆ. ಇಷ್ಟೇ ಹೃದಯವನ್ನು ದೇವರು ಪರಿಶೋಧಿಸ್ತಾನಂದ್ರೆ ತಿಳ್ಕೊಡ್ರಿ, ಇದ್ರ ಒಳಗಡೆ ಏನೆಲ್ಲ ತುಂಬಿಕೊಂಡಿದೆ. ಡಾಕ್ಟರ್ ಬರೇ ಈ ಹೃದಯದ ಒಳಗಡೆ ಸ್ವಲ್ಪ ಫ್ಯಾಟ್ ಹೆಚ್ಚಾಗಿ ಕೊಲೆಸ್ಟ್ರಾಲ್ ಆಗ್ಬಿಟ್ರೆ ನಿನ್ನ ರಕ್ತದ ಒಳಗಡೆ ಇಡೀ ಹೃದಯದ ಒಂದೊಂದು ಹೋಲ್ ಬ್ಲಾಕ್ ಆಗ್ಬಿಡ್ತದೆ. ಅವಾಗ ಡಾಕ್ಟರ್ ಹೃದಯವನ್ನು ಪರಿಶೋಧಿಸಿ ಎಲ್ಲಿ ಬ್ಲಾಕ್ ಇದೆ ಅಲ್ಲಿ ಸ್ಟಂಟ್ ಹಾಕ್ತಾರೆ. ಆದರೆ ದೇವರಿಗೆ ಇಷ್ಟೆಲ್ಲದಿರೋದು ಎಷ್ಟೋ ಬ್ಲಾಕೇಜ್ಗಳು ಹೃದಯದಲ್ಲಿದೆ. ದೇವರು ಎಲ್ಲವನ್ನು ಪರಿಶೋಧಿಸ್ತಾರೆ. ದೇವರು ನಿಮಗೆ ಕರೆ ಕೊಟ್ಟಾಗ, ಬೈಬಲಲ್ಲಿ ಬಹಳ ಜನ ದೇವರ ಕರೆಗೆ ಓಡೋದ್ರು, ವಾಪಸ್ ಬರಲಿಲ್ಲ. ಆಶೀರ್ವಾದ ಹೊಂದಿದ್ರು, ಓಡೋದ್ರು, ವಾಪಸ್ ಬರಲಿಲ್ಲ. 10 ಜನ ಕುಷ್ಠರೋಗಿಗಳು ಆಶೀರ್ವಾದ ಹೊಂದಿದ್ರು, ಒಬ್ಬನೇ ವಾಪಸ್ ಬಂದ, ಉಳಿದವರು ಯಾರು ಬರಲೇ ಇಲ್ಲ. ಅರ್ಥ ಏನು? ಅವರಿಗೆ ಅವ್ರ ಹೃದಯದಲ್ಲಿ ದೇವರಿಲ್ಲ. ಅವ್ರ ಹೃದಯದಲ್ಲಿ ಏನಾಗಿದೆ? ದೇವರಿಂದ ಬರುವ ಆಶೀರ್ವಾದಗಳಿದ್ದಾವೆ. ನೀವು ಸಭೆಗೆ ಬರುವುದು ಆಶೀರ್ವಾದಕ್ಕೆ, ಆದರೆ ಕರ್ತನಿಗಾಗಿ ಅಲ್ಲ. ಕರ್ತನು ಕೊಡುವ ಆಶೀರ್ವಾದಗಳಲ್ಲಿ ಬಹಳ ಸಂತೋಷ ಪಡ್ತಾರೆ, ಆದರೆ ಕರ್ತನಲ್ಲಿ ಸಂತೋಷ ಪಡುವುದಿಲ್ಲ. ಆದರೆ ವಾಕ್ಯ ಎಂದಿಗೂ ಹೇಳುವುದಿಲ್ಲ ದೇವರ ಆಶೀರ್ವಾದಗಳು ಸಂತೋಷ ಪಡ್ರಿ ಅಂತ. ಕರ್ತನಲ್ಲಿ ಸಂತೋಷ ಪಡ್ರಿ, ದೇವರಲ್ಲಿ ಸಂತೋಷ ಪಡ್ರಿ. ಎಂಥದ್ದೇ ಆಗಿರಲಿ, ನಿನ್ನ ಜೀವಿತದಲ್ಲಿ ಆಶೀರ್ವಾದ ಇಲ್ಲಾದ್ರೂ ದೇವರಲ್ಲಿ ಸಂತೋಷ ಪಡು. ಹಾಡುಗಾರ ಹೇಳು ಸುಮ್ಮನೆ ಅಲ್ಲ, ನನ್ನ ಹಟ್ಟಿಲಿ ಹಿಂಡು ಇಲ್ಲದೆ ಹೋದ್ರು, ಅಂಜೂರ ಫಲ ಕೊಡದೆ ಹೋದ್ರು, ಕರ್ತನೇ ನಾನು ನಿನ್ನಲ್ಲಿ ಸಂತೋಷಿಸ್ತೇನೆ. ನಿನ್ನಲ್ಲಿ ಸಂತೋಷ. ಯಾಕೆಂದ್ರೆ ಈ ಹೃದಯದಲ್ಲಿ ನೀನಿದೆಯಾ. ಬಟ್ ನಾವು ಹಾಡಾಡ್ತೀವಲ್ಲ, ಏನು ಅದಲ್ಲ, ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಸತ್ಯನಾ ಸತ್ಯವಾಗಿ ಹಾಡ್ತೀರಾ? ಏನಿಲ್ವಾ ಅದು ಬಿಟ್ರೆ? ಮತ್ತೆ ಯಾಕೆ ಹಾಡೋದಲ್ಲ? ನಾವು ಹಾಡಾಡ್ತೇವೆ, ನಿಂದೇ ಧ್ಯಾಪಕ ಸ್ವಾಮಿ. ಮನೆಗೆ ಹೋದ್ಮೇಲೆ ಯಾರು ಧ್ಯಾಪಕ ಮಾಡ್ತಿರ್ತೀರ ನಿಮ್ಗೆ ಗೊತ್ತಿದೆ. ನಿನ್ನ ಹೃದಯದಲ್ಲಿ ಯಾರು ಧ್ಯಾನ ಮಾಡ್ತಿರ್ತೀವಿ ದೇವ್ರಿಗೆ ಗೊತ್ತಿದೆ. ಬಟ್ ಹಾಡಾಡುವಾಗ ಮಾತಾಡ್ತೀರಿ, ಏನೂ ಇಲ್ಲಪ್ಪ, ನಿನ್ನನ್ನು ಬಿಟ್ರೆ ಯಾರು ಇಲ್ಲಪ್ಪ. ಸ್ವಾಮಿ ಹೇಳ್ಬೋದಲ್ಲ, ಪರಲೋಕ ಎಷ್ಟು ಸುಳ್ಳು ಹೇಳ್ತಿ ಮಗ. ಹೃದಯದ ತುಂಬ ಲೋಕನ್ನೇ ಇಟ್ಕೊಂಡೀಯ, ಹೃದಯದ ತುಂಬ ಮನುಷ್ಯರನ್ನೇ ಇಟ್ಕೊಂಡೀಯ. ಸಭೆಗೆ ಬಂದಾಗ ಮಾತ್ರ ಹೇಳ್ತೀಯ ಸ್ವಾಮಿ ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನ ಬಿಟ್ರೆ ಯಾರು ಇಲ್ಲಪ್ಪ. ಕೇಳಲಿಕ್ಕೆ ಜೋಕ್ ಆಗ್ಬೋದು, ಅಷ್ಟೇ ದುಃಖಕರವಾದ ವಿಷಯ. ದೇವರು ಇಷ್ಟು ದುಃಖ ಪಡ್ತಾರೆ ಅಂದ್ರೆ ನಮ್ಮ ವಿಷಯದಲ್ಲಿ ಎಷ್ಟು ಸುಳ್ಳು ಹೇಳ್ತಾರೆ. ಆದರೂ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಆದರೂ ದೇವರು ತಾಳ್ಮೆ ಉಳ್ಳವರಾಗಿದ್ದಾರೆ. ಒಂದು ಹೆಂಡತಿ ಹೃದಯದಲ್ಲಿ ಇನ್ನೊಬ್ಬ ಇದ್ರೆ ಸಹಿಸ್ಕೊಳ್ಳೋದಿಲ್ಲ. ಅದೇ ಹೆಂಡತಿ ಗಂಡನ ಹೃದಯದಲ್ಲಿ ತನ್ನನ್ನು ಬಿಟ್ಟರೆ ಬೇರೆ ಯಾರಾದ್ರೂ ಇದಾರೆ ಅಂದ್ರೆ ಸಹಿಸ್ಕೊಳಕ್ಕಾಗೋದಿಲ್ಲ. ಮನೆ ಯುದ್ಧ ಕಾಂಡ ಆಗ್ಬಿಡುತ್ತೆ. ಹೌದಾ? ಕಾರ್ಗಿಲ್ ಯುದ್ಧ ಮನೆಯಲ್ಲೇ ಸ್ಟಾರ್ಟ್ ಆಗ್ತದೆ. ಆದ್ರೆ ದೇವರು ಎಷ್ಟು ಪೇಷನ್ಸ್ ಇದ್ದಾರೆ. ದೇವ್ರಿಗೆ ಗೊತ್ತು, ಈ ಜನರ ಹೃದಯದಲ್ಲಿ ನಾನಿಲ್ಲ, ಈ ಜನರ ಹೃದಯದಲ್ಲಿ ಬರೀ ಲೋಕ ಇದೆ.
ಈ ಜನರ ಹೃದಯದಲ್ಲಿ ಬರೇ ಆಸ್ತಿ, ಬರೇ ಆಶೀರ್ವಾದ, ಬರೇ ಅಂತಸ್ತಿದೆ, ಆದರೂ ನಾನು ನಿನ್ನನ್ನು ಪ್ರೀತಿಸ್ತೇನೆ. ದಟ್ ಈಸ್ ಅನ್ಕಂಡೀಷನಲ್ ಲವ್. ಆದರೆ ದೇವರು ಕೂಡ ನಿನ್ನನ್ನು ಕರೆದ ಮೇಲೆ ನಿನ್ನನ್ನು ಪರೀಕ್ಷಿಸ್ತಾ ಇದ್ದಾನೆ. ಏನನ್ನ? ಫಸ್ಟು ನಿನ್ನ ಹೃದಯವನ್ನ. ಇದೊಂದು ವಾಕ್ಯ ಓದೋಣ. ಜ್ಞಾನೋಕ್ತಿ ಪುಸ್ತಕ 21:2 ಹೇಳ್ತದೆ. ದೇವರು ನಿನ್ನ ಹಾರ್ಟ್ ಬಿಟ್ರೆ ಬೇರೆ ಯಾವುದನ್ನು ಪರೀಕ್ಷಿಸುವುದಿಲ್ಲ. ನಿನ್ನ ಹೃದಯ ಬಿಟ್ರೆ ಬೇರೆ ಯಾವುದನ್ನು ದೇವರು ಟೆಸ್ಟ್ ಮಾಡೋದಿಲ್ಲ. ದೇವರು ನೋಡ್ತಾನೆ ಇವರು ಏನ್ ಮಾಡ್ತಾರೆ. ದೇವರು ಆಶೀರ್ವದಿಸಿ ಬಿಟ್ಬಿಡ್ತಾನೆ, ಏನ್ ಮಾಡ್ತಾರೆ. 10 ಜನ ಕುಷ್ಠರೋಗಿಗಳು ಗೊತ್ತಿತ್ತು. ದೇವರು ಅವ್ರ ಮೇಲೆ ಕರುಣಿಸಿದ, ಆಶೀರ್ವದಿಸಿದ, ಬಿಟ್ಟು ನೋಡ್ದ ಏನ್ ಮಾಡ್ತಾರೆ. ಯಾಜಕರಿಗೆ ಮೈ ತೋರಿಸಂದ ತಕ್ಷಣ ಖುಷಿ ಆಯ್ತು, ಹೋಗ್ಬಿಟ್ರು. ಆದ್ರೆ ಯಾಜಕನಿಗಿಂತ ಯಾವ ಯಾಜಕ? ನಿಜವಾದ ಯಾಜಕ ಯೇಸುರಿ. ಯೇಸುಗೂ ಮೈ ತೋರಿಸೋದನ್ನ ಮರೆತರು. ಆದ್ರೆ ಒಬ್ಬಗೆ ರಿಯಲೈಸ್ ಆಯ್ತು, ನನ್ನ ನಿಜವಾದ ಯಾಜಕ ಯೇಸು, ಅವನಿಗೆ ನಾನು ಮೈ ತೋರಿಸ್ಬೇಕು, ಇವರಿಗೆ ಅಲ್ಲ. ನಿಜವಾದ ಯಾಜಕ ಯೇಸುರಿ, ಅವನಿಗೆ ನಾನು ಕೃತಜ್ಞತೆ ಸಲ್ಲಿಸ್ಬೇಕು. ದೇವರು ಪರೀಕ್ಷಿಸ್ತಿರ್ತಾನೆ. ಅವಾಗ ದೇವ್ರಿಗೆ ಗೊತ್ತಿಲ್ವ? ಹಾಗಾದ್ರೆ ದೇವರು ಒಂದೇ ಮಾತು ಹೇಳ್ತಾರೆ, ದೇವರನ್ನ ಸ್ತುತಿಸುವುದಕ್ಕೆ ಇವನೊಬ್ಬನೇ ಬಂದ, ಅಣ್ಣನೊಬ್ಬನೇನಾ, ಉಳಿದವ್ರು ಯಾರು ಇಲ್ವಾ? ಕೇಳ್ತಾರಲ್ಲ, ಮಿಕ್ಕ 9 ಮಂದಿ ಎಲ್ಲಿ ಆಶೀರ್ವಾದ ಹೊಂದಿದ್ರು? ನನಗೆ ಫಸ್ಟ್ ಸ್ಥಾನ ಕೊಡೋರಿಲ್ಲ, ಹೃದಯದಲ್ಲಿ ನನ್ನನ್ನು ಸ್ತುತಿಸೋರಿಲ್ಲ. ಒಬ್ಬರು ವಾಪಸ್ ಬರಲಿಲ್ಲ. ಹೀಲಿಂಗ್ ಆಯ್ತು, ಹೋದ್ರು, ಹೋಗೇ ಬಿಟ್ರು. ಹಾರ್ಟ್ ದೇವರು ಪರೀಕ್ಷಿಸ್ತಿರ್ತಾನೆ. ನೀನು ಹೇಗಿದೆಯಾ? ನಿನಗೆ ದೇವರು ಕರೆ ಕೊಟ್ಟಿದ್ದಾರೆ. ಎಲೀಷಾ ನೆವ ಹೇಳಿಲ್ರಿ. ಎಲೀಷಾ ಮನೇಲಿ ಹೋಗಿ, ಅಪ್ಪ ಅಯ್ಯೋ ನನಗೆ ಕರೆ ಬಂದದ್ದು, ಏನ್ ಮಾಡ್ಲಿ ಅಂತ ಮೀಟಿಂಗ್ ಮಾಡ್ಲಿಲ್ಲ. ಹೇಳಿ ಬಂದ, ಏನು ಗುಡ್ ಬಾಯ್, ನನ್ನನ್ನು ದೇವರು ಕರೆದ, ನಾನು ಹೋಗ್ತಾ ಇದ್ದೆ. ಇಷ್ಟೇ. ಕೆಲಸ, ಕಾರ್ಯ, ಭವಿಷ್ಯ ಏನು ಆಲೋಚನೆ ಇಲ್ಲ. ಪೇತ್ರನಿಗೆ ಒಂದೇ ಹೇಳಿದ್ರು, ನನ್ನನ್ನೇ ಹಿಂಬಾಲಿಸು. ಮತ್ತಾಯನಿಗೆ ಹೇಳಿದ್ರು, ಟ್ಯಾಕ್ಸ್ ಆಫೀಸರ್, ಇನ್ಕಮ್ ಟ್ಯಾಕ್ಸ್ ಆಫೀಸರ್, ದೊಡ್ಡ ಹುದ್ದೆಯಲ್ಲಿದ್ದಾನೆ, ಒಂದೇ ಹೇಳಿದ್ರು, ನನ್ನನ್ನೇ ಹಿಂಬಾಲಿಸು. ಪೆನ್ನು ಪೇಪರ್ ಹಂಗೇ ಬಿಟ್ಟಾರಿ, ರಿಸೈನ್ ಸಹ ಮಾಡಲಿಲ್ಲ, ಕೆಲಸ ಬೆನ್ನತ್ತಿದ. ಆದರೆ ಇವತ್ತು ಅವರು ಕರ್ತನನ್ನು ಹಿಂಬಾಲಿಸಿದ್ದಕ್ಕಾಗಿ, ಹೃದಯದಲ್ಲಿ ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟಿದ್ದಕ್ಕಾಗಿ, ನೀನು ಪರಲೋಕಕ್ಕೆ ಹೋದ್ಮೇಲೆ ನೋಡ್ತೀಯ ಅವ್ರಿಗೆ ಎಂಥ ಸ್ಥಾನ ಇದೆ. ಯಜ್ಞದ ಕುರಿಯಾದ ತನ್ನ ಸುತ್ತಲೂ ಆ 12 ಮಂದಿ ಅಪೊಸ್ತಲರು ಕೂತಿರ್ತಾರೆ. ಕರ್ತನ ಶಿಷ್ಯರು ಕೂತಿರ್ತಾರೆ. ಯಾಕೆ? ಇಡೀ ಲೋಕದ ಜನರಿಗೆ ನ್ಯಾಯ ತೀರಿಸಲಿಕ್ಕೆ. ಪರಲೋಕದಿಂದ ಯೆರೂಸಲೇಮಿಗೆ ಹೊಸ ಒಂದು ನೂತನ ಭೂಮಿ ಆಕಾಶಗಳು ಉಂಟಾಗ್ತದೆ. ಹೊಸ ಯೆರೂಸಲೇಮನ್ನು ದೇವರು ಉಂಟು ಮಾಡ್ತಾರೆ. ಯಾಕೆ? ನಮಗಾಗಿ, ನಾವು ಶಾಶ್ವತವಾಗಿರುವುದಕ್ಕಾಗಿ. ಆ ಎಲ್ಲ ಹೊಸ ಯೆರೂಸಲೇಮ್ ಫೌಂಡೇಶನ್ ಕಂಬಗಳ ಮೇಲೆ 12 ಜನರ ಹೆಸರು ಬದಲಿರ್ತದೆ. ದೇವರಿಗೆ ಹೃದಯ ಕೊಟ್ಟವರಿಗೆ ದೇವರು ಪ್ರತಿಫಲ ಕೊಡದೇ ಇರುವುದಿಲ್ಲ ರೀ. ಯಾರಿಗೂ ಇರದೆ ಸ್ಥಾನಮಾನ ಅವರಿಗಿರ್ತದೆ. ಅದಕ್ಕಾಗಿ ದೇವರು ಫಸ್ಟ್ ಏನ್ ಟೆಸ್ಟ್ ಮಾಡ್ತಾನೆ? ಎಲ್ರು ಹೇಳ್ರಿ, ಏನ್ ಟೆಸ್ಟ್ ಮಾಡ್ತಾನೆ? ಹೃದಯ. ಸೆಕೆಂಡ್ ಟೆಸ್ಟಿಗೆ ಹೋಗೋಣ. ಓಕೆ, ಸೊ ನಿಮ್ಮ ಹಾರ್ಟನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಡ್ರಿ. ಸುಳ್ಳು ಹೇಳಬೇಡ್ರಿ ದೇವರಿಗೆ, ಸ್ವಾಮಿ ನಾನು ಹಾಡು ಹಾಡ್ತೀನಿ, ಅದ್ರ ಹೃದಯದಲ್ಲಿ ಬೇರೆ ಯಾರೋ ಇದ್ದಾರೆ, ದೇವರೇ ನಾನು ಆ ಹೃದಯದಿಂದ ಅವ್ರನ್ನ ತೆಗಿಯೋಕ್ಕೆ ಸಹಾಯ ಮಾಡು. ಎಲ್ಲ ಏನೇ ಇರ್ಬೋದು, ಕೆಲಸ ಇರ್ಬೋದು, ಆಸ್ತಿ ಇರ್ಬೋದು, ಅಂತ ನಿನಗೆ ಏನು ಬೇಕು ಎಲ್ಲ ದೇವ್ರು ಕೊಡ್ತಾ ಇದ್ದಾನಲ್ಲ, ಅದನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಡ್ರಿ. ಅದನ್ನೇ ಧ್ಯಾನಿಸ್ಬೇಕು. ನೀನು ಅದನ್ನ ಹೃದಯದಲ್ಲಿ ಇಟ್ಕೊಂಡು ಅನ್ನೋಕ್ಕೆ ಹೆಂಗೆ ಗೊತ್ತಾಗ್ತದೆ ಹೇಳ್ರಿ? ದಿನದ 24 ಗಂಟೆಯಲ್ಲಿ ಜಾಸ್ತಿ ನೀನು ಎದ್ರ ಬಗ್ಗೆ ಆಲೋಚನೆ ಮಾಡ್ತೀಯೋ ಅದನ್ನೇ ದೇವರ ನಿನ್ನ ಹೃದಯದಲ್ಲಿ ಇಟ್ಕೊಂಡಿರ್ತೀವಿ. ಅದೇ ಸಾಕ್ಷಿ. ಕರೆಕ್ಟಾ? ನೀನು ಎದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ತೀಯೋ ಅದೇ ನಿನ್ನ ಹೃದಯದಲ್ಲಿದೆ. ಪ್ರಾಮಾಣಿಕವಾಗಿ ಹೇಳ್ರಿ, ಒಂದು ದಿನದಲ್ಲಿ 24 ಗಂಟೆ 8 ತಾಸು ಮಲಗ್ತೀರಿ, ಹೌದಾ? ಉಳಿದಂತೆ ಎಲ್ಲಾ ದಿವಸ ಎಲ್ಲಾ ಗಂಟೆ ಎಚ್ಚರವಾಗಿರ್ತೀರಿ. ಆ ಅಷ್ಟು ಗಂಟೆಯಲ್ಲಿ ಹೆಚ್ಚು ನೀವು ಯಾರ ಬಗ್ಗೆ ಆಲೋಚನೆ ಮಾಡ್ತೀರಿ? ದೇವರ ಬಗ್ಗೆನಾ ಅಥವಾ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆನಾ? ಹೇಳ್ರಿ, ಮಾತಾಡ್ರಿ. ದೇವ್ರ ಬಗ್ಗೆನಾ ಕೆಲಸ ಕಾರ್ಯಗಳ ಬಗ್ಗೆನಾ? ಹೌದಾ? ಮಾತಾಡ್ರಿ. ನೀವೆಲ್ಲರೂ ಸೈಲೆಂಟ್ ಇರೋದು ಅರ್ಥ ಗೊತ್ತಾಗ್ತದೆ. ದೇವರಂದ್ರೆ ಇಮಿಡಿಯೇಟ್ ಆಗಿ ಹೇಳ್ತಿದ್ರಿ ನೀವು, ಗೊತ್ತಿದೆ ನಿಮ್ಮ ಹಾರ್ಟ್ ಅಲ್ಲಿ ದೇವ್ರು ಇಲ್ಲ.
ಮತ್ತೆ ಯಾಕೆ ದೇವರಿಗೆ ಕೊಟ್ಟಿದ್ದೇನೆ, ನನ್ನ ಹೃದಯದಲ್ಲಿ ಬಾ, ಇಳಿದು ಬಾ ಅಂತ ಅರಿಕೆ ಮಾಡ್ತೀರಿ. ದೇವ್ರು ಬಂದ್ಮೇಲೆ ಅವನನ್ನ ಮತ್ತೆ ಓಡಿಸ್ಬಿಡ್ತೀರಿ, ಬೇಡ ನಡಿ ನೀನು ಅಂತ ಬೇರೆದವ್ರನ್ನ ಇಟ್ಕೋತೀರಿ. ಕೊಟ್ರೆ ಪರಿಪೂರ್ಣವಾಗಿ ಕೊಡ್ರಿ. ಏನ್ ಹೇಳ್ರಿ? ಕೊಟ್ರೆ ದೇವರಿಗೆ ಪರಿಪೂರ್ಣವಾಗಿ ಕೊಡ್ರಿ. ನಿನ್ನ ಹೃದಯದಲ್ಲಿ ದೇವರಿದ್ದಾರೆ ಅನ್ನೋದಕ್ಕೆ ಒಂದೇ ಸಾಕ್ಷಿ, ದೇವರಿಗೆ ಇಷ್ಟವಾದದ್ದು ನಿನ್ನ ಹೃದಯದಲ್ಲಿ ಇರ್ತದೆ. ಹೌದಾ? ದೇವ್ರು ನಿನ್ನ ಹೃದಯದಲ್ಲಿ ಇಲ್ಲ ಅಂದ್ರೆ ಒಂದೇ ಸಾಕ್ಷಿ, ನಿನಗಿಷ್ಟವಾದ ಜಾಸ್ತಿ ನಿನ್ನ ಹೃದಯದಲ್ಲಿ ಇರ್ತದೆ. ಇವತ್ತು ನಿನ್ನ ಮನೆಯಲ್ಲಿ ನೀನು ಯಾಕಿರ್ದಿ ಅಂದ್ರೆ ನಿನ್ನ ಮನೆಯಲ್ಲಿ ನಿನಗಿಷ್ಟವಾದ ತುಂಬಾ ಇದೆ. ಹಾಗೆ ದೇವರು ಒಂದು ವೇಳೆ ನಿನ್ನ ಹೃದಯ ಕೊಟ್ರೆ, ದೇವರಿಗೆ ಇಲ್ಲಿ ಬಂದ ಸ್ಥಾನ ಕೊಟ್ರೆ, ದೇವರದೇ ಇದು ಹೃದಯ ಅಂತ ಹೇಳಿದ್ರೆ ಅವನಿಗೆ ಇಷ್ಟವಾದದ್ದು ಎಲ್ಲ ಅದ್ರಾಗ ಇರ್ತದೆ. ಕುಯುಕ್ತಿ, ದ್ವೇಷ, ಹೊಟ್ಟೆ ಕಿಚ್ಚು, ಜಗಳ, ಇದು ನಿನ್ನ ಹೃದಯದಲ್ಲಿ ಇದ್ರೆ ನೀನು ಅವನಿಗೆ ಸ್ಥಾನ ಕೊಟ್ಟಿಲ್ಲ, ಲೋಕಕ್ಕೆ ಕೊಟ್ಟಿದೀಯ. ಅದಕ್ಕೆ ಅವು ಜಾಸ್ತಿ ನಿನ್ನ ಹೃದಯದಲ್ಲಿದೆ. ಎಷ್ಟು ಸಭೆಗೆ ಬಂದು ವಾಕ್ಯ ಕೇಳ್ತೀರಿ, ಮತ್ತು ಮನೆಗೆ ಹೋದ್ಮೇಲೆ ಅದೇ ಕಹಿತನ, ಅದೇ ದ್ವೇಷ, ಅದೇ ಒಂಥರ. ನಾನು ಹೇಳ್ತೀನಿ, ಹೆಂಗೆ ನಿಮಗೆ ದೇವರು ಇನ್ನೂ ಮಾತನಾಡಬೇಕು, ಹೆಂಗೆ ದೇವರು ಇನ್ನೂ ಬದಲಾಯಿಸಬೇಕು ನಿಮ್ಮನ್ನ. ವಾಕ್ಯಕ್ಕೆ ನಾವು ವಿಧೇಯರಾಗದಿದ್ರೆ, ವಾಕ್ಯಕ್ಕೆ ನಾವು ಭಯ ಪಡೆದಿದ್ರೆ, ವಾಕ್ಯಕ್ಕೆ ಗೌರವ ಕೊಡದಿದ್ರೆ ಇನ್ನು ಯಾರಿಗೆ ಗೌರವ ಕೊಡ್ತೀರಿ? ನಾನು ಹೇಳ್ತೇನೆ ನೋಡ್ರಿ, ಇಂಥ ಜನರಿಗೆ ದೇವರೇ ಬಂದು ಮಾತಾಡ್ರು ಬದಲಾಗೋದಿಲ್ಲ ಅವರು. ಆಗ ಕೆಲವು ಜನರನ್ನ ದೇವರು ಪರೀಕ್ಷೆ ಮಾಡಿ 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 ಏನ್ ಮಾಡ್ತಾರೆ ಅಂದ್ರೆ ಸೈತಾನ್ ಕೈಗೆ ಒಪ್ಪಿಸ್ಬಿಡ್ತಾರೆ. ನೀನು ಯೇಸು ಹೆಸರು ಹೇಳ್ತಿರ್ತೀಯ, ಅದು ಸೈತಾನ ಕೈಯಲ್ಲಿರ್ತೀಯ. ಸೈತಾನ ಕೈಗೆ ಒಪ್ಪಿಸ್ಬೇಕ ನಿಮ್ಮನ್ನ? ಇಲ್ಲ ಅಂದ್ರೆ ನಿಮ್ಮ ಹೃದಯವನ್ನ ಬದಲಾಯಿಸಿಕೊಡ್ರಿ. ಓಕೆ, ಸೆಕೆಂಡ್ ಟೆಸ್ಟ್ ಏನಿದು? ವರ್ಡ್ ಅಂದ್ರೆ ಲೋಕ ಅಲ್ಲ, ವಾಕ್ಯದ ಪರೀಕ್ಷೆ. ಹೇಳ್ರಿ, ಎಲ್ರು ಹೇಳ್ರಿ. ಫಸ್ಟ್ ಟೈಮ್ ಕೇಳ್ತಿರ್ಬೋದಲ್ಲ ನೀವು, ವಾಕ್ಯದ ಪರೀಕ್ಷೆ. ಎಲ್ಲರೂ ಕೇಳಿರಾ? ವಾಕ್ಯದ ಪರೀಕ್ಷೆ ದೇವರು ಮಾಡೋದು ಏನು? ವಾಕ್ಯದ ಪರೀಕ್ಷೆ ಫಸ್ಟ್ ಟೈಮ್ ಕೇಳ್ತಿರ್ಬೋದಲ್ಲ. ವಾಕ್ಯದ ಪರೀಕ್ಷೆ ದೇವರು ಮಾಡ್ತಾರ. ನಮ್ಮ ಸಂಡೇಸ್ ಟೀಚರು ಬೈಬಲ್ ಅಲ್ಲಿರೋ ವಾಕ್ಯದ ಪರೀಕ್ಷೆ ಮಾಡ್ತಾರೆ. ಆದ್ರೆ ದೇವರು ಹಂಗೆ ವಾಕ್ಯದ ಪರೀಕ್ಷೆ ಮಾಡ್ತಾರ? ಎಸ್, ದೇವರು ಸಹ ನಿನಗೆ ದೇವರ ವಾಕ್ಯದಿಂದ ಪರೀಕ್ಷಿಸ್ತಾರೆ. ಇಲ್ಲಿ ಯಾರು ಮಾತಾಡ್ತಾರೆ? ಯಾರ್ದು ವಾಕ್ಯ ಬರ್ತಾ ಇದೆ? ಹೇಳ್ರಿ, ಯಾರ್ದು ಬರ್ತಾ ಇದೆ? ಇಲ್ಲಿ ದೇವರ ವಾಕ್ಯದ ಬಂದ್ರೆ ದೇವರು ಸಹ ಆ ದೇವರ ವಾಕ್ಯದ ಜ್ಞಾನ, ತಿಳುವಳಿಕೆ ಎಷ್ಟು ನಿನ್ನಲ್ಲಿ ಇದೆ ಅಂತ ದೇವರು ಪರೀಕ್ಷಿಸ್ತಾರೆ. ಈ ದೇವರ ವಾಕ್ಯಕ್ಕೆ ನೀನು ಎಷ್ಟು ಅಧೀನನಾಗ್ತಾ ಇದೆ ಅಂತ ಪರೀಕ್ಷಿಸ್ತಾರೆ. ಈ ದೇವರ ವಾಕ್ಯಕ್ಕೆ ನೀನು ಎಷ್ಟು ಗೌರವಿಸ್ತಾ ಇದೆ ಅಂತ ದೇವರು ಪರೀಕ್ಷಿಸ್ತಾರೆ. ದೇವರ ವಾಕ್ಯವನ್ನೇ ಗೌರವಿಸದಿದ್ದರೆ, ದೇವರ ವಾಕ್ಯಕ್ಕೆ ನಾವು ಗಮನ ಕೊಡದಿದ್ರೆ ಮತ್ತೆ ಯಾರಿಗೂ ಕೊಡಕ್ ಸಾಧ್ಯ ಇಲ್ಲ ಲೋಕದಲ್ಲಿ. ಸೊ ದೇವರು ಇವತ್ತು ನಮ್ಮನ್ನ ವಾಕ್ಯದಿಂದ ಪರೀಕ್ಷಿಸ್ತಾರೆ. ವಾಕ್ಯ ಓದೋಣ. 105ನೇ ಕೀರ್ತನೆ ತೆಗಿರಿ ಎಲ್ರು. 105ನೇ ಕೀರ್ತನೆ 17ನೇ ವಚನದಿಂದ 19ನೇ ವಚನ ತನಕ ಇಲ್ಲಿದೆ ನೋಡ್ರಿ, ಓದ್ರಿ. ಎಸ್. ಹಲೋ, ಪುರುಷರಲ್ಲೊಬ್ರು ಓದ್ಬೋದಾ? ಪುರುಷರಲ್ಲೊಬ್ರು ಓದ್ರಿ ಜೋರಾಗಿ. ಯೋಸೇಫನು ದೇವರ ವಾಕ್ಯದಿಂದ ಶೋಧಿತನಾದನು, ಪರೀಕ್ಷೆಗೆ ಒಳಪಟ್ಟನು. He went through the test of God's word. ದೇವರ ವಾಕ್ಯದ ಪರೀಕ್ಷೆಗೆ ಒಳಗಡೆ ಹಾದು ಹೋದ. ಏನಿದೆ ಅರ್ಥ? ದೇವರು ನಿಮ್ಮೆಲ್ಲರಿಗೂ ವಾಗ್ದಾನ ಮಾಡಿರ್ತಾರೆ, ಹೌದಾ? ತಿಳ್ಕೊಡ್ರಿ, ದೇವರು ನಮಗೆ ವಾಗ್ದಾನಗಳನ್ನ ಮಾಡಿದ್ದಾರೆ. ಬಟ್ ಆ ವಾಗ್ದಾನಗಳನ್ನ ನೆರವೇರ್ಬೇಕಾದ್ರೆ ನೀವು ಕೆಲವು ಉಪದ್ರವಗಳಲ್ಲಿ ಹಾದು ಹೋಗ್ತೀರಿ, ಸಂಕಟದಲ್ಲಿ ಹಾದು ಹೋಗ್ತೀರಿ. ಕೆಲವು ಸಮಸ್ಯೆಗಳು ನಿಮ್ಮನ್ನ ಬಾಧಿಸಲಿಕ್ಕೆ ಪ್ರಾರಂಭಿಸ್ತದೆ. ಈ ಸಮಸ್ಯೆಗಳು ಬರುವಾಗ, ಉಪದ್ರವಗಳು ನಿಮ್ಮ ಜೀವಿತದಲ್ಲಿ ಬರುವಾಗ, ಕಲಹಗಳು, ಜಗಳಗಳು ಬರುವಾಗ ದೇವರು ನಿನ್ನನ್ನು ಕುತ್ಕೊಂಡು ನೋಡ್ತಿರ್ತಾರೆ, ನೀನು ಎಲ್ಲಿ ಹೋಗ್ತಾನೆ ಅವನು. ದೇವರ ವಾಕ್ಯವನ್ನ ನಂಬಿ ಜೀವಿಸ್ತಾನ ಅಥವಾ ಲೋಕದ ಕಡೆಗೆ ಓಡೋಗ್ತಾನೆ? ಹಲೋ, ಎಲ್ಲೇ ಇದ್ದೀರಾ? ನೀನು
ಎದರ ಮೇಲೆ ಅವಲಂಬಿತವಾಗಿದೆ ಅಂತ ದೇವರು ನಿನ್ನನ್ನು ಪರೀಕ್ಷಿಸ್ತಾನೆ. ದೇವರು ಹೇಳಿದರೆ, ಮಗನೇ ಮಗಳೇ ಭಯಪಡಬೇಡ, ಯುಗದ ಸಮಾಪ್ತಿವರೆಗೂ ನಾನು ನಿನ್ನ ಜೊತೆಗಿರ್ತೇನೆ. ದೇವರ ವಾಕ್ಯ. ಈ ವಾಕ್ಯ ಹೇಳುವಾಗಲೇ ಉಪದ್ರವಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಕಷ್ಟ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಚಿಂತೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಈ ವಾಕ್ಯದ ನೆನಪಿನಲ್ಲಿ ಇರ್ತೀಯೋ ಅಥವಾ ಏನು ಬೇಡ, ಯಾರು ಬೇಡ, ಸಭೆ ಬೇಡ, ವಾಕ್ಯನೂ ಬೇಡ ಅಂತ ಲೋಕಕ್ಕೆ ಹೋಗ್ತೀವಿ. ಎಷ್ಟೋ ಸಾರಿ ನಾವು ಹಿಂಗೆ ಹೋಗಿದ್ದು ಉಂಟು. ತಿಳ್ಕೊಡ್ರಿ ಪ್ರಿಯರೇ, ಯೋಸೆಫನ್ ಲೈಫಲ್ಲಿ ಬಂದಂಥ ಶೋಧನೆ ನಿಮಗೆ ನಮಗೆ ಬಂದಿಲ್ಲ. ಯೋಬನ ಲೈಫಲ್ಲಿ ಬಂದಂಥ ಶೋಧನೆ ನಿಮಗೆ ನನಗೆ ಬಂದಿಲ್ಲ. ಎಂಥ ಶೋಧನೆಗಳು ಬಂದರೂ ಯೋಬನ ಬಾಯಿಂದ ಒಂದು ಸಾರಿಯೂ ದೇವರನ್ನ ದ್ವೇಷಿಸಲಿಲ್ಲ, ಒಂದು ಸಾರಿಯೂ ದೇವರನ್ನ ಶಪಿಸಲಿಲ್ಲ. ದೇವರ ವಾಕ್ಯದ ಅಡಿಯಲ್ಲಿ ಅವನು ಜೀವಿಸಿದ, ದೇವರ ವಾಕ್ಯದಿಂದ ಪರಿಶೋಧಿತನಾದ. ಆದರೆ ಆತನ ಬಾಯಿಂದ ದೇವರ ವಾಕ್ಯಕ್ಕೆ ವಿರೋಧವಾಗಿ, ದೇವರಿಗೆ ವಿರೋಧವಾದ ಮಾತುಗಳು ಬರಲಿಲ್ಲ. ಇವನ್ ಹೆಂಡತಿ ಸಹ ಹೇಳ್ತಾಳೆ, ದೇವರನ್ನ ದೂಷಿಸಿ ಸತ್ತೋಗು. ಆದರೆ ಅವನ ಬಾಯಿಂದ ದೇವರ ದೂಷಣೆ ಮಾತು ಬರಲಿಲ್ಲ. ದೇವರ ವಾಕ್ಯಕ್ಕೆ ವಿರೋಧವಾಗಿ ಅವನು ಜೀವಿಸಲಿಲ್ಲ. ಅವನು ಲೋಕವನ್ನು ಹುಡ್ಕೊಂಡು ಹೋಗ್ಲಿಲ್ಲ. ದೇವರ ವಾಕ್ಯದಿಂದ ಪರಿಶೋಧಿತನಾದ, ದೇವರ ವಾಕ್ಯವನ್ನೇ ನಂಬಿದ, ದೇವರ ವಾಕ್ಯದಲ್ಲಿ ಜೀವಿಸಿದ. ಯೋಸೆಫನಿಗೆ ದೇವರು ಒಂದು ವಾಕ್ಯ ಮಾತಾಡ್ತಾರೆ. ಆತನ ಚಿಕ್ಕ ವಯಸ್ಸಿನಲ್ಲಿರುವಾಗ ಯೋಸೆಫನಿಗೆ ಹೇಳ್ತಾರೆ, ನೀನು ನಿಮ್ಮೆಲ್ಲ ಅಣ್ಣಂದ್ರಿಗಿಂತ ಉನ್ನತವಾದ ಸ್ಥಾನದಲ್ಲಿರ್ತೀಯ. ಯಾಕೆಂದ್ರೆ ಆ ಸಿವುಡುಗಳು, ಅಣ್ಣಂದ್ರ ಸಿವುಡುಗಳು ಅವನಿಗೆ ಅಡ್ಡ ಬೀಳದ ಅರ್ಥ ಏನಂದ್ರೆ, ಒಂದು ದಿನ ಬರ್ತದೆ ನಿನ್ನ ಅಣ್ಣಂದ್ರು ನಿನಗೆ ಅಡ್ಡ ಬೀಳ್ತಾರೆ, ಅವರಿಗಿಂತ ನೀನು ಮಿಗಿಲಾಗಿರ್ತೀಯ. ಇದು ಯಾರು ಮಾತಾಡಿದ್ದು? ಹಲೋ, ಯಾರು ಮಾತಾಡಿದ್ದು? ದೇವರ ವಾಕ್ಯ. ಹೇಳ್ರಿ ದೇವರ ವಾಕ್ಯ ಯೋಸೆಫನ್ ಸಂಗಡ ಮಾತನಾಡ್ತು. ಯಾವಾಗ ಯೋಸೆಫನ ಸಂಗಡ ದೇವರ ವಾಕ್ಯ ಮಾತನಾಡ್ತೋ, ಆ ವಾಕ್ಯವನ್ನು ಅಪ್ಪನ ಸಂಗಡ ಮಾತನಾಡಲಿಕ್ಕೆ ಪ್ರಾರಂಭಿಸಿದ. ದೇವರು ನನ್ನ ಸಂಗಡ ಮಾತಾಡದ. ದೇವರು ನಂಗೆ ಹೇಳ್ತಾ ಇದ್ದಾನೆ, ನಾನು ಎಲ್ಲರಿಗಿಂತ ಉನ್ನತ ಸ್ಥಾನದಲ್ಲಿರ್ತೇನೆ. ದೇವರ ವಾಕ್ಯ ಹೇಳ್ತಾ ಇದೆ, ನಾನು ಅಣ್ಣಂದ್ರಿಗಿಂತ ನಾನು ಮೇಲೆ ಹೋಗ್ತೇನೆ. ಆಕಾಶದಲ್ಲಿರೋ ಸೂರ್ಯ ಚಂದ್ರ ನಕ್ಷತ್ರ ಸಹ ನಿನಗೆ ಅಡ್ಡ ಬೀಳ್ತಾರೆ. ಹಲೋ, ಈ ಮಾತು ಹೇಳಿದಾಗ ಹೊಟ್ಟೆ ಕಿಚ್ಚು ಬರ್ತದೆ ಇಲ್ಲೋ? ನಿಮಗೂ ದೇವರು ಅದೇ ಹೇಳಿಲ್ವಾ? ಏನು ಹೇಳಿದ್ದಾರೆ? ನೀವು ತಲೆಯಾಗಿ ಇರ್ತೀರ ಹೊರತು ಬಾಲವಾಗಿಲ್ಲ. ನಾನು ನಿಮ್ಮ ಬಳಿಯಲ್ಲಿ ಇದ್ದುಕೊಂಡು ನಿಮ್ಮನ್ನ ಅಭಿವೃದ್ಧಿಪಡಿಸ್ತೇನೆ. ನೀವು ಈ ಲೋಕಕ್ಕೆ ನ್ಯಾಯ ತೀರಿಸುವ ಜನಾಂಗವಾಗ್ತೀರಿ, ನೀವು ಬಾಲವಾಗಿರುವುದಿಲ್ಲ. ವಾಗ್ದಾನ ಮಾಡಿಲ್ವಾ? ಯಾರಿಗೆ ಮಾಡಿದ್ದಾರೆ? ನೀವು ಕೂತ್ಕೊಂಡಿದ್ದು ನೋಡಿದ್ರೆ ಪಾಸ್ಟರ್ ಯಾರಿಗೂ ಮಾಡಿದಾರೇನೋ ಗೊತ್ತಿಲ್ರಿ, ನನಗಂಕರಿ ಮಾಡಿಲ್ಲ. ಹಂಗಿದ್ದೀರಿ. ಸ್ವಲ್ಪ ಮುಖದಲ್ಲಿ ಸ್ಮೈಲ್ ಇರ್ಲಿ, ನಗರಿ, ಸ್ವಲ್ಪ ನಗರಿ. ದೇವರಿಗೆ ವಾಗ್ದಾನ ಯಾರಿಗೆಲ್ಲ ಮಾಡಿದಾರೋ ಅವ್ರು ನಗರಿ. ದೇವರು ಯಾರಿಗೆಲ್ಲ ವಾಗ್ದಾನ ಮಾಡಿದವ್ರದ್ದು ಒಂದ್ಸರಿ ಅಲ್ಲೆಲ್ಲೂ ಹೇಳ್ರಿ. ನಿಮ್ಗೆ ವಾಗ್ದಾನ ಮಾಡಿದಾರ? ನಂಬಿದ್ದೀರಾ? ಈಗ ಹೇಳ್ತೀರಿ ನಂಬಿದೀವಿ ಅಂತ. ಕಷ್ಟ ಬರುವಾಗ ಅಯ್ಯೋ ಮೂಲೆಯಲ್ಲಿ ಕೂತ್ಕೊಂಡು ಅಳಕ್ ಚಾಲ ಮಾಡ್ತೀರಿ. ಯೋಸೆಫನಿಗೆ ಯಾವಾಗ ವಾಕ್ಯ ಬಂತು, ದೇವರ ವಾಕ್ಯ ಹೇಳ್ತದೆ, ಆ ವಾಕ್ಯ ಬಂದಾಗ ಅವನ ದಾಸತ್ವದಲ್ಲಿ ಮಾರಲ್ಪಟ್ಟ. ಅವನ ಕಾಲುಗಳಿಗೆ ಬೇಡಿಗಳು ಕಟ್ಟಲ್ಪಟ್ಟವು. ಕಬ್ಬಿಣದ ಕೊರಳು ಪಟ್ಟಿಯಿಂದ ಅವನು ಬಂಧಿತನಾದನು. ದೇವರು ಹೇಳಿದ ಮಾತು ನೆರವೇರುವ ತನಕ ಕಷ್ಟದಲ್ಲಿ ಹಾದು ಹೋದ. ಆದರೆ ಒಂದು ಸಾರಿಯೂ ದೇವರ ವಾಕ್ಯಕ್ಕೆ ಅಪನಂಬಿಗಸ್ತನಾಗಲಿಲ್ಲ. ದೇವರು ಹೇಳಿದ್ದನ್ನು ದೃಢವಾಗಿ ನಂಬಿದ. ಅವನು ಆ ಸೆರೆಮನೆಯಲ್ಲಿರುವಾಗ ಅವರ ಸಹೋದರರು ಅವನನ್ನು ತಗ್ಗಿನಲ್ಲಿ ಆಗುವಾಗಲೂ ಆತನ ಬಾಯಿಂದ ಒಂದೇ ಮಾತು ಬರ್ತಿತ್ತು, ಇದು ನನ್ನ ಸ್ಥಾನ ಅಲ್ಲ, ನಾನಿರಬೇಕಾದ ಸ್ಥಾನ ಇದಲ್ಲ. ದೇವರು ನನಗೆ ಹೇಳಿದ್ದಾರೆ, ನಿನ್ನ ಸ್ಥಾನ ಸಿಂಹಾಸನ, ನೀನು ಪ್ರಧಾನ ಮಂತ್ರಿ, ನೀನು ಎಲ್ಲರಿಗೆ ನ್ಯಾಯ ತೀರಿಸುವಂತ ವ್ಯಕ್ತಿ, ಇದು ನಿನ್ನ ಸ್ಥಾನ ಅಲ್ಲ. ಪರಿಸ್ಥಿತಿಗಳನ್ನು ನೋಡುವಾಗ ಹೇಳ್ಬೋದಲ್ಲ, ಪಾಸ್ಟ್ರೇ ನಮಗೂ ದೇವರು ವಾಗ್ದಾನ ಮಾಡಿದ್ದಾರೆ, ನನ್ನ ಜೀವಿತ ಹಿಂಗಿದೆ. ನೀನು ಯಾರನ್ನ ನಂಬ್ತೀಯ? ದೇವರ ವಾಕ್ಯವನ್ನು ನಂಬ್ತೀಯೋ, ಪರಿಸ್ಥಿತಿಗಳನ್ನು ನಂಬ್ತೀಯೋ? ದೇವರು ನಿಮ್ಮನ್ನು ಪರೀಕ್ಷೆ ಮಾಡ್ತಾನೆ. ದೇವರ ವಾಕ್ಯದಿಂದ ತನ್ನ ವಾಗ್ದಾನಗಳು ನಿಮಗೆ ಕೊಟ್ಟಿದ್ದಾರೆ, ಬಟ್ ನೀನು ಎಷ್ಟು ವಾಕ್ಯದಲ್ಲಿ ದೃಢವಾಗಿ ಇದ್ದೀಯ ಅಂತ ದೇವರು ಪರೀಕ್ಷೆ ಮಾಡ್ತಾರೆ. ಕಷ್ಟ ಬರುವುದಿಲ್ಲ ಅಂದಿಲ್ರಿ, ಕಷ್ಟ ಬಂದೇ ಬರ್ತದೆ. ಬಟ್ ಆ ಕಷ್ಟಗಳ ಮಧ್ಯದಲ್ಲಿ ದೇವರು ನಿಮ್ಮನ್ನ ತನ್ನ ವಾಕ್ಯದಿಂದ ಶೋಧಿಸ್ತಿರ್ತಾನೆ, ಹೇಗೆ ಯೋಸೇಫನನ್ನ ಶೋಧಿಸಿದನು. ನೀನು ಯೋಸೇಫನ ಹಾಗೆ ದೃಢವಾಗಿ ವಾಕ್ಯವನ್ನು ನಂಬುವುದಾದರೆ ಯೋಸೇಫನ ಅಂತ್ಯಸ್ಥಿತಿ ನಿನಗೆ ಆಗ್ತದೆ. ದೇವರು ಹೇಳಿದ್ದಾರೆ,
ನಿನ್ನ ಬಗ್ಗೆ ನಾನು ಮಾಡಿದ ಆಲೋಚನೆ ಒಳ್ಳೆ ಆಲೋಚನೆ, ಒಳ್ಳೆ ಉದ್ದೇಶ, ಹಿತದ ಆಲೋಚನೆ. ನಿನ್ನ ಭವಿಷ್ಯ ಚೆನ್ನಾಗಿದೆ. ನೀನು ಸಾಯುವಾಗ ದರಿದ್ರನಾಗಿ ಸಾಯುವುದಿಲ್ಲ, ಇನ್ನೊಬ್ಬರಿಗೆ ಆಶೀರ್ವಾದವಾಗಿ ಸಾಯ್ತೀಯ. ಅನೇಕರಿಗೆ ನೀನು ಒಂದು ಆಶೀರ್ವಾದವಾಗಿರ್ತೀಯ, ಅನೇಕರನ್ನ ಸಾಕಿ ಸಲ್ಲುವಂಥ ವ್ಯಕ್ತಿಯಾಗಿದ್ದೀಯ. ಅಂಥ ಸ್ಥಾನಕ್ಕೆ ದೇವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಬಟ್ ನೀನು ದೇವರ ವಾಕ್ಯವನ್ನು ನಂಬುವಾಗ ದೇವರು ನಿಮ್ಮನ್ನು ಪರೀಕ್ಷಿಸ್ತಾರೆ. ದೇವರಿಗೆ ಅಬ್ರಾಮನ್ ಒಂದೇ ಮಾತಾಡಿದ, ನಿನಗೆ ಭೂಲೋಕದಲ್ಲಿ ಇರುವಂಥ ಎಲ್ಲರಿಗಿಂತ ದೊಡ್ಡ ಜನಾಂಗ ನಾನು ನಿನಗೆ ಕೊಡ್ತೇನೆ, ಆಕಾಶದ ನಕ್ಷತ್ರಗಳಷ್ಟು ಸಂತಾನ ನಾನು ನಿನಗೆ ಕೊಡ್ತೇನೆ, ಇದು ಸಮುದ್ರದ ಮರಳಿಗಿಂತಲೂ ಹೆಚ್ಚಾದ ಸಂತಾನ ನಾನು ನಿನಗೆ ಕೊಡ್ತೇನೆ, ನೀನೇ ಮೂಲ ಪಿತೃನಾಗ್ತೀಯ. ಬಟ್ ಪರಿಸ್ಥಿತಿಗಳು ನೋಡುವಾಗ, ಅವನ ಸ್ಥಿತಿ, ಶರೀರದ ಸ್ಥಿತಿ ನೋಡುವಾಗ ಯಾವುದು ನೆರವೇರ್ತಿಲ್ಲ. ರೋಮಪುರ ಪತ್ರಿಕೆ 4ನೇ ಅಧ್ಯಾಯ ಹೋಗಿ ಹೇಳ್ರಿ, ಆತನು ನಂಬಿಕೆಯಲ್ಲಿ ಚಂಚಲ ಚಿತ್ತನಾಗ್ಲಿಲ್ಲ, ದೇವರು ಹೇಳಿದ್ದನ್ನ ನಂಬಿದ, ದೇವರ ವಾಕ್ಯವನ್ನ ನಂಬುದ, ದೇವರ ವಾಕ್ಯದಲ್ಲಿ ದೃಢವಾಗಿ ಜೀವಿಸಿದ, ಎಂದಿಗೂ ಸಂಚಲ ಚಿತ್ತನಾಗ್ಲಿಲ್ಲ. ಇಂಗ್ಲಿಷ್ ಹೇಳ್ತದೆ, ಅಬ್ರಹಾಮ್ ವಾಸ್ ಸ್ಟ್ರಾಂಗ್ ಇನ್ ಫೇತ್. ನಂಬಿಕೆಯಲ್ಲಿ ದೃಢವಾಗಿದ್ದ, ಸ್ಟ್ರಾಂಗ್ ಆಗಿದ್ದ. ಇವತ್ತು ದೇವರ ವಾಕ್ಯದ ಮೇಲೆ ನಿಮಗೆ ಎಷ್ಟು ನಂಬಿಕೆ ಇದೆ? ನಿಮಗೆಷ್ಟು ನಂಬಿಕೆ ಇದೆ? ಎಷ್ಟು ವಿಶ್ವಾಸ ನಿಮಗಿದೆ? ನಿಮಗೆಷ್ಟು ವಿಶ್ವಾಸ ಇದೆ? ನಿಜವಾಗಿ ದೇವರ ವಾಕ್ಯವನ್ನು ನಂಬಿ ಜೀವಿಸ್ತಾ ಇದ್ದೀರೋ ಅಥವಾ ಲೋಕವನ್ನು ನೋಡಿ ಜೀವಿಸ್ತಾ ಇದ್ದೀರೋ? ನೀನು ಲೋಕವನ್ನು ನೋಡಿದ್ರೆ ನಿರಾಶೆಗೆ ಒಳಗಾಗ್ತೀಯ, ಚಿಂತೆಗೆ ಒಳಗಾಗ್ತೀಯ, ದುಃಖಕ್ಕೆ ಒಳಗಾಗ್ತೀಯ. ನೀನು ಹೇಳು, ನಾನು ದೇವರ ವಾಕ್ಯವನ್ನು ನಂಬ್ತೇನೆ. ದೇವರ ವಾಕ್ಯ ಹೇಳ್ತದೆ, ದೇವರು ನನ್ನ ಎಂದಿಗೂ ಕೈ ಬಿಡುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ನಾನು ತಲೆಯಾಗಿರ್ತೇನೆ. ದೇವರ ವಾಕ್ಯ ಹೇಳ್ತದೆ, ನಾನು ನನ್ನ ಕೊರತೆಗಳು ಎಲ್ಲವೂ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನೀಗಿಸುವನಾಗಿದ್ದಾನೆ. ನಾನು ಬಾಲವಾಗಿರುವುದಿಲ್ಲ, ನಾನು ತಲೆಯಾಗಿರ್ತೇನೆ. ನಾನು ಆಶೀರ್ವಾದ ನಿಧಿಯಾಗಿರ್ತೇನೆ. ದೇವರು ನನ್ನನ್ನು ಕರೆದದ್ದು ಆಶೀರ್ವಾದ ಮಾಡುವುದಕ್ಕಾಗಿ ಹೊರತು ಭಿಕ್ಷೆ ಬೇಡುವುದಕ್ಕಾಗಿ ಅಲ್ಲ. ವಾಕ್ಯವನ್ನು ನಂಬ್ರೆ ಪರಿಸ್ಥಿತಿಗಳು ಎಂಥದೇ ಬರಲಿ, ವಾಕ್ಯದಲ್ಲಿ ಜೀವ ಇದೆ. ಭೂಮಿ ಆಕಾಶಗಳು ಅಳೆದು ಹೋಗ್ಬೋದು, ಆದರೆ ದೇವರ ವಾಕ್ಯ ಎಂದಿಗೂ ಅಳೆದು ಹೋಗುವುದಿಲ್ಲ. ಇದಕ್ಕೆ ಜೀವ ಇದೆ, ಇದಕ್ಕೆ ಜೀವ ಇದೆ. ಇದು ಶಾಶ್ವತವಾಗಿ ಇರುವಂಥದ್ದು. ನಿನ್ನನ್ನು ನನ್ನನ್ನು ನೆನೆಸಿ ತನ್ನ ಪ್ರೀತಿಯಿಂದ ಬರೆದಂಥ ಪತ್ರಿಕೆ, ಪ್ರೇಮ ಪತ್ರ ಇದಾಗಿದೆ. ದೇವರು ನಿನ್ನನ್ನು ಬಹಳವಾಗಿ ಪ್ರೀತಿಸ್ತಾನೆ. ಸಮಸ್ಯೆಗಳು ಬರುವಾಗ ಅದನ್ನು ನಂಬಬೇಡ. ಏನನ್ನು ನಂಬು? ದೇವರ ವಾಕ್ಯವನ್ನು ನಂಬು. ದೇವರ ವಾಕ್ಯದಲ್ಲಿ ದೃಢವಾಗಿ ನಿಂತುಕೋ. ಎಂಥದೇ ಪರಿಸ್ಥಿತಿಗಳು ಬಂದರೂ ದೇವರು ನಿನ್ನ ಸಂಗಡ ಇರ್ತಾನೆ. ನಾವೆದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ನಿಮ್ಮ ಸಂಗಡ ಮಾತನಾಡಿದ್ದಾನೆ. 2 ಟೆಸ್ಟ್ಗಳ ಬಗ್ಗೆ ಮಾತನಾಡಿದ್ದಾನೆ. ದೇವರಿಗೆ ಸ್ತೋತ್ರ ಮಾಡೋಣ, ದೇವರಿಗೆ ಪ್ರಾರ್ಥಿಸೋಣ. ದೇವರೇ, ಮೊದಲನೇ ಪರೀಕ್ಷೆ ನನ್ನ ಹೃದಯ. ಎಷ್ಟೋ ಸಾರಿ ಹೃದಯದಲ್ಲಿ ನೀನಿಲ್ಲ ಸ್ವಾಮಿ, ನನಗೆ ಕೊಡು ಎಂಬುದಾಗಿ ನೀನು ಹೇಳಿದ್ದೀಯ. ದೇವರೇ, ಹೃದಯದಲ್ಲಿರುವಂಥ ಎಲ್ಲ ಕಲ್ಮಶಗಳನ್ನು ತೆಗೆದು ಹಾಕು. ನನ್ನ ಹೃದಯ ಸಂಪೂರ್ಣವಾಗಿ ನಿನಗೆ